ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ ಗುರು ಬಾಳ್ಗೆ ಗುರು ನಮ್ಮೊಂದಿಗೆ. ಆತ್ಮೀಯ ಯೋಗ ಬಂಧುಗಳೇ, ಸರ್ವಶಕ್ತನಾದ ದೈವ ಹಾಗೂ ದೈವಿಕ ತಂದೆ ಗುರು ತತ್ವಜ್ಞಾನಿ ವೇದಾದ್ರಿ ಮಹರ್ಷಿಯವರನ್ನು ವಂದಿಸಿ, ದೈವಿಕ ಮಹಾಶಕ್ತಿಯ ಕರುಣೆ ಹಾಗೂ ದೈವದ ಕೃಪೆ ನಮ್ಮೊಂದಿಗೆ ಸದಾ ಇರಲಿ ಎಂದು ಹಾರೈಸುತ್ತಾ, ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲಾ ಆತ್ಮೀಯ ಯೋಗ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಆತ್ಮೀಯ ಸ್ನೇಹಿತರೆ, ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಿಶ್ವ ಸಮುದಾಯ ಸೇವಾ ಸಂಘದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಡಾಕ್ಟರ್ ಕೆ ರವೀಂದ್ರನ್ ಸರ್ ಅವರು ಇದ್ದಾರೆ. ಇವರನ್ನು ಪರಿಚಯಿಸಲು ಇಚ್ಛಿಸುತ್ತೇನೆ. ಇವರು ಅಕ್ಯುಪ್ರೆಷರ್ ಹಾಗೂ ನ್ಯಾಚುರಲ್ ಥೆರಪಿ ಬಗ್ಗೆ MD ಪದವಿ ಪಡೆದು ಯಂತ್ರ ಫೌಂಡೇಶನ್ ಸ್ಥಾಪಿಸಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದಲ್ಲದೆ ಇವರು ವಿಶ್ವ ಸಮುದಾಯ ಸೇವಾ ಸಂಘ ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆಯ ಅಧ್ಯಕ್ಷರು ಹಾಗೂ ವ್ಯವಸ್ಥಾಪಕ ಟ್ರಸ್ಟಿಯಾಗಿ ಹಲವಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗೂ ವರ್ಲ್ಡ್ ಇನ್ಸ್ಟಿಟ್ಯೂಟ್ ಆಫ್ ಸೈಂಟಿಫಿಕ್ ಎಕ್ಸ್ಪ್ಲೋರೇಷನ್ USA ಇಂದ ಸೈನ್ಸಿಸ್ಟ್ ಆಗಿ ನಾಮಿನೇಟ್ ಆಗಿರುತ್ತಾರೆ. ಹಾಗೂ ಸ್ಕೈ ಯೋಗ ಹಾಗೂ ಅಕ್ಯುಪ್ರೆಷರ್ ಎರಡು ವಿಷಯಗಳ ಬಗ್ಗೆ ಬೇಡಿಕೆಯ ಭಾಷಣಕಾರರಾಗಿ ಕಳೆದ 21 ವರ್ಷಗಳಿಂದ ನಿರಂತರವಾಗಿ ಈ ಒಂದು ಆಧ್ಯಾತ್ಮಿಕ ವಿದ್ಯೆಯನ್ನ ಜನರಿಗೆ ಹಂಚುತ್ತಿದ್ದಾರೆ. ಇವರನ್ನು ಸ್ವಾಗತಿಸಿ ಇಂದಿನ ಚಿಂತನಾ ವಿಷಯವಾದ ಜನಸೇವೆ ಜನಾರ್ದನ ಸೇವೆ ಎಂಬ ವಿಷಯದ ಬಗ್ಗೆ ಚಿಂತನೆ ನೀಡುವಂತೆ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳಿಗೆ ಸಮೃದ್ಧಿಯೊಂದಿಗೆ. ಕೇಳತ್ತಮ್ಮ? ಹಾ ಸರ್, ಕೇಳಿಸ್ತಾ ಇದೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳಿಗೆ ಸಮೃದ್ಧಿಯೊಂದಿಗೆ ಗುರುಬಾಳ್ಗೆ ಗುರುವೇ ಹೊಣೆ. ಚಿಂತನೆಯನ್ನು ಆರೋಗ್ಯವನ್ನು ಜೀವ ಸಿಗರಿಕೇರಿಸುವ ಗುರುವೇ ನಮಃ. ಪ್ರಿಯ ಆತ್ಮ ಬಂಧುಗಳೇ, ಇವತ್ತು ನಮ್ಮ ಆತ್ಮ ಸಂಘದಲ್ಲಿ ಮಾನವನ ಸೇವೆನೇ ಮಾಧವನ ಸೇವೆ, ಜನಾರ್ದನ ಸೇವೆ ಎಂದು ಸರ್ವೀಸ್ ಟು ಹ್ಯುಮ್ಯಾನಿಟಿ ಇಸ್ ಸರ್ವೀಸ್ ಟು ಗಾಡ್ ಅಂದಿದ್ದಾರೆ. ಇದು ಎಷ್ಟು ಮಟ್ಟಿಗೆ ನಮ್ಮ ಸ್ಕೈಯಲ್ಲಿ ಸತ್ಯವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂದ್ಬಿಟ್ಟು ಇದರಲ್ಲಿ ಇರೋರ್ಗೆಲ್ಲ ಗೊತ್ತಿರುತ್ತೆ. ಹಾಗೆ ಇದ್ರೂ ಈ ಸಬ್ಜೆಕ್ಟ್ ನಾನು ಚೂಸ್ ಮಾಡಿರೋದಕ್ಕೆ ಕಾರಣ ಏನಂದರೆ, ಇಂಥ ಒಂದು ದೊಡ್ಡ ಸೇವೆ ಮಾಡೋದಕ್ಕೆ ಸ್ವಾಮೀಜಿ ನಮ್ಮನ್ನು ಎಲ್ಲರೂ ಒಂದು ಮಾಸ್ಟರ್ ಆಗಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ, ಪ್ರೊಫೆಸರ್ ಆಗಿ ಆ ಸೇವೆನೇ ನಾವು ಮಾಡ್ತಾ ಇದ್ದೀವಿ. ಬಟ್ ಅದು ಇನ್ನೂ ಸ್ವಲ್ಪ ಆಳವಾಗಿ ನಾವು ಇದನ್ನ ಅರ್ಥ ಮಾಡಿಕೊಂಡ್ರೆ ಇದರಲ್ಲಿ ನನಗೆ ನಾನು ಮಾಡುವಾಗ ಅಲ್ಲ ನೀವು ಮಾಡುವಾಗ ನಿಮ್ಗೆ ಏನಾಗತ್ತೆ ಅಂದ್ಬಿಟ್ಟು ತಿಳಿವಳಿಕೆ ಬಂದರೆ ಈ ಮುಂದಕ್ಕೆ ಸಮಾಜಕ್ಕೆ ಬೇಕಾಗಿರೋದು ಒಂದಿದು. ಅದರಿಂದ ಎಲ್ಲ ಆತ್ಮಬಂಧುಗಳಿಗೂ ಮೊದಲ ಮಟ್ಟಿಗೆ ನನ್ನ ಮೈಪೂರ್ಣ ಆತ್ಮ ನಮಸ್ಕಾರಗಳು ಹೇಳ್ಕೊಂಡು, ಇವತ್ತು ಮಾನವನ ಸೇವೆನೇ ಮಾಧವನ ಸೇವೆ ಎಂದು ಬಗ್ಗೆ ಅಲ್ಲ ಜನಾರ್ದನ ಸೇವೆ ಬಗ್ಗೆ ನೋಡೋಣ. ಪ್ರಿಯ ಸ್ನೇಹಿತರೆ, ಕಣ್ಣಿಗೆ ನೋಡಕ್ಕೆ ಆಗ್ತಾ ಇಲ್ಲ, ಕಿವಿಗೆ ಕೇಳಕ್ಕೂ ಆಗ್ತಾ ಇಲ್ಲ. ಆ ಥರ ಇರೋ ದೇವ್ರನ್ನೇ ಎಷ್ಟೋ ವರ್ಷದಿಂದ ಹುಡುಕ್ತಾ ಇದ್ದೀವಿ.
ಎಲ್ಲೆಲ್ಲಿ ಹುಡುಕ್ತೀವ ಅಂದ್ರೆ ಹುಡುಕೋದಕ್ಕೆ ಒಂದು ಜಾಗನೇ ಇಲ್ಲ, ಎಲ್ಲಾ ಕಡೆನೂ ಹುಡುಕಿ ಇನ್ನ ಸ್ಟಿಲ್ ನಾವು ದೇವಸ್ಥಾನದಲ್ಲಿ, ಚರ್ಚಲ್ಲಿ, ಮಾಸ್ಕಲ್ಲಿ ಎಲ್ಲಾ ಕಡೆನೂ ಹುಡುಕ್ತೀವಿ, ತಪ್ಪಿಲ್ಲ. ಅದಕ್ಕೆ ಇಂಗ್ಲಿಷಲ್ಲಿ ಮದರ್ ತೆರೇಸಾ ಒಂದು ಹೇಳಿದ್ದಾರೆ, ಅದು ಹೇಳಿರೋದು ನಾವು ಹೆಚ್ಚು ಸತ್ಯವಾಗಿದೆ ಅಂದ್ಬಿಟ್ಟು ತಿಳುವಳಿಕೆ ಆಗ್ಬೇಕು. and which serves are holier than lips that praise. ಅಂದ್ರೆ ಮಾನವನಿಗೆ ಕೈಯಿಂದ ಮನಸ್ಸಿಂದ ಸಹಾಯ ಮಾಡೋದು ಮಾಡ್ತಾರೋ ಇದಕ್ಕೆನ ಅಗರವಾಗಿರೋದು ಯಾವುದು ಅಲ್ಲ. 24 ಅವರು ದೇವರ ಕಡೆ ಕೂತ್ಕೊಂಡು ದೇವ್ರನ್ನೇ ಪ್ರೇ ಮಾಡಾಗ್ಲಿ ಏನ್ ಮಾಡಿದ್ರು ಪ್ರಯೋಜನೇ ಇಲ್ಲ ಅಂದ್ಬಿಟ್ಟು ಅವರು ಮದರ್ ತೆರೇಸಾ ಮಾಡಿರೋದು ಮಾತ್ರ ಅಲ್ಲ, ಅದು ತೋರಿಸಿದ್ರು. ಸೊ ದ ಬೆಸ್ಟ್ ವೇ ಟು ಸರ್ವ್ ಗಾಡ್ ಇಸ್ ಟು ಸರ್ವ್ ಹಿಸ್ ಕ್ರಿಯೇಷನ್. ಅಂದ್ರೆ ದೇವರಿಗೆ ಸಹಾಯ ಮಾಡ್ತೀನೋ ಅಂತ ಅನ್ಕೊಂಡು ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ 24 ಅವರು ಪ್ರೇಯರ್ ಮಾಡಿದ್ರು ದೇವರನ್ನ ಸಹಾಯ ಅಲ್ಲ. ಅದು ಯಾವತ್ತವರೆಗೆ ನಾವು ಮಾನವನಿಗೆ ಸಹಾಯ ಮಾಡ್ತೀವೋ ಅದೇನೇ ಜನ ಸಹಾಯ, ಮಾಧವನ ಸಹಾಯ ಅಂತ ಹೇಳ್ಬೇಕು. ಇದೇನೇ ಸತ್ಯ. ಅದರಿಂದ ಮಾನವನ ಸೇವೆನೇ ಮಾಧವನ ಸೇವೆ ಅಂತ ಹೇಳ್ಬೋದು, ಆರ್ ಜನಾರ್ದನ ಸೇವೆ ಅಂತ ಹೇಳ್ಬೋದು. ಸೊ ಆ ಸೇವೆ ಯಾವ ಟೈಪ್ಸ್ ಎಲ್ಲ ಇದೆ ನೋಡೋಣ. ಎಷ್ಟು ವಿಷಯ ವಿವರವಾಗಿ ನಮ್ಗೆಲ್ಲ ಗೊತ್ತಿದೆ, ಸೇವೆ ಸೇವೆ ಅಂತೀವೋ, ಬಟ್ ನಾವು ಮಾಡೋ ಡ್ಯೂಟಿ ಅಂತ ಹೇಳ್ತೀವಲ್ಲ, ಎಲ್ಲಿ ಸ್ಕೂಲಲ್ಲಿ ಟೀಚರ್ ಆಗಿರ್ತೀರಾ, ಕಾಲೇಜಲ್ಲಿ ಪ್ರೊಫೆಸರ್ ಆಗಿರ್ಬೋದು, ಅವಲ್ಲಿ ಗೌರ್ಮೆಂಟಲ್ಲಿ ಎಂಪ್ಲಾಯ್ ಆಗಿ ಇರ್ಬೋದು, ಇಲ್ಲ ಒಂದು ಪೊಲಿಟಿಷಿಯನ್ ರಾಜಕೀಯದಲ್ಲಿ ಇರೋರಾಗಿರ್ಬೋದು, ಇಲ್ಲ ಸೊಸೈಟಿಯಲ್ಲಿ ಯಾವುದೋ ಕೆಲಸದಲ್ಲಿ ಇರ್ಬೋದು ಸಂಬಳಕ್ಕೋಸ್ಕರ. ಇದರಲ್ಲಿನೂ ಈ ಸೇವೆನೇ ಅಡಗಿದ್ದಾರೆ, ಬಟ್ ಅದು ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅದರಲ್ಲಿ ನಾವು ಆಳವಾಗಿ ಹೋಗಿ ನೋಡಿದ್ರೆ, ಈಗ ಒಬ್ರು ಡಾಕ್ಟ್ರು ಅಲ್ಲ ನರ್ಸು ಸೇವೆ ಮಾಡ್ತಾರೆ ಅಂತ ನಿಂತ್ಕೊಳ್ಳಿ, ಇದಕ್ಕೆ ಹೆಸರು ಸೇವೆನೇ. ಈಗ ಏನಾಗ್ಬಿಟ್ಟಿದೆ, ಕಾರ್ಪೊರೇಟ್ ಕಲ್ಚರ್ ಬಂದದ ಮೇಲೆ 1 ಅವರ್ಗೆ ಕೆಲಸ ಮಾಡಿದ್ರೆ ಎಷ್ಟು ಸಂಬಳ ಕೊತ್ತರ ಮಾಡತ್ತು. ಹಳೆ ಕಾಲದಲ್ಲಿ ಆ ಥರ ಇಲ್ಲ. ನೀವು ಒಂದು ಡಾಕ್ಟರ್ ಆಗಲಿ, ಒಂದು ನರ್ಸ್ ಆಗಲಿ, ಒಂದು ಟೀಚರ್ ಆಗಲಿ, ಒಂದು ಪ್ರೊಫೆಸರ್ ಆಗಲಿ, ಅಲ್ಲೇ ಗೌರ್ಮೆಂಟ್ ಸರ್ವೆಂಟ್ ಆಗಲಿ, ಅಲ್ಲಿ ರಾಜಕೀಯ ಇರೋರಾಗಲಿ, ಅದು ನಿಷ್ಕಾಮ್ಯ ಕರ್ಮವಾಗಿ ಮಾಡಬೇಕಾಗಿದ್ದೇನೆ ಸೇವೆ. ಸಂಬಳ ತಕೊಳ್ಳೋದು ತಪ್ಪಿಲ್ಲ, ಬಟ್ ಈಗ ಏನಾಗ್ಬಿಟ್ಟಿದೆ, ಈ ಸೇವೆನೇ ಸಂಬಳ ಒಂದು ಹೆಸರು ಹಾಕಿಬಿಟ್ಟು ಸಂಬಳಕ್ಕೋಸ್ಕರ ಹೋಗಿ ಸೇವೆ ಮಾಡೋದು ಬಿಟ್ಟು ಸೇವೆ ಅಂದಿರೋದು ಇದ್ರೆ ಈ ಕೊರೋನಾ ಟೈಮಲ್ಲಿ ಇಷ್ಟು ಪ್ರಾಬ್ಲಮ್ಸ್ ಇರಲ್ಲ. ಎಷ್ಟೋ ಸತ್ಯವಾಗಿ ಸೇವೆ ಮಾಡಿರೋ ಡಾಕ್ಟರ್ಸು ನರ್ಸ್ ಎಲ್ಲ ಇದ್ದಾರೆ, ಅದು ಸತ್ಯನೇ. ಅದರಲ್ಲಿ ಅವರು ಮಾಡಿರೋ ಸೇವೆಗೆ ನಮ್ಮ ಕೈಯಲ್ಲಿ ಕಾಲ್ ಭಾಗನೂ ಆಗಲ್ಲ. ಆ ಥರ ಸೇವೆ ಮಾಡಿರೋರ್ಗೂ ರೆಕಗ್ನಿಷನ್ ಇಲ್ಲ. ರೆಕಗ್ನಿಷನ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಆ ಥರ ಒಂದು ಭಾವನೆಯಿಂದ ನಮ್ಮ ಸೇವೆನೇ ಮಾಡಬೇಕು, ಕೆಲಸ ಮಾಡಬೇಕು. ಅದು ಬರೀ ಅಲ್ಲಿ ಕೆಲಸ ಮಾಡೋದಲ್ಲ, ಮನೆಯಲ್ಲಿ ನಾವು ನಮ್ಮ ಕುಟುಂಬದಲ್ಲಿ ಕೆಲಸ ಮಾಡುವಾಗನೂ ನನ್ನ ಹೆಂಡತಿಗೆ, ನನ್ನ ಗಂಡನಿಗೆ, ನನ್ನ ಮಕ್ಕಳಿಗೆ, ನನ್ನ ಫ್ರೆಂಡ್ಸಿಗೆ ಮಾಡಬೇಕು ಒಂದು ಭಾವನೆ ನಮ್ಮ ಒಳಗಡೆ ಬಂದ್ಬಿಟ್ರೆ ನಾವು ಮಾಡೋ ಎಲ್ಲ ಸೇವೆನೂ ಮಾಧವನ ಸೇವೆ ಆಗ್ಬಿಡತ್ತೆ, ಜನಾರ್ದನ ಸೇವೆ ಆಗ್ಬಿಡತ್ತೆ. ಬಟ್ ಆ ಥರ ಭಾವನೆಯಲ್ಲಿ ಮಾಡ್ತಾ ಇದೀಯಾ ಅಂದರೆ ಇಲ್ಲ. ಓನ್ಲಿ ನಾನು ಏನು ಕೊಟ್ಟರೆ ಏನು ನನಗೆ ಸಿಕ್ಕತ್ತೆ, ನನಗೆ ಏನು ಸಿಕ್ಕಿದ್ರೆ ನಾನು ಏನು ಕೊಡ್ಬೋದು, ಈ ಥರ ಈ ಪ್ರಪಂಚ ಆಗ್ಬಿಟ್ಟಿದೆ 80 to 90%. ಅದರಿಂದನೇ ಈ ಕಾಲಕ್ಕೆ ಕರೆಕ್ಟ್ ಟೈಮ್ಗೆ ಕೊರೋನಾನು ಬಂದು ನಮಗೆ ಒಂದು ಪಾಠ ತೋರಿಸೋದಕ್ಕೋಸ್ಕರ. ಈ ನೋಡಿ, ಹಳೆ ಕಾಲದಲ್ಲಿ ಯಾಕೆ ನಾನು ಫಸ್ಟ್ ಡಾಕ್ಟರ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಡಾಕ್ಟರ್ ಹತ್ರ ಒಂದು ಪೇಷಂಟ್ ಹೋಗುವಾಗ
ಇದು ಸ್ವಾಮೀಜಿ ಹೇಳಿರೋದು. ಹೆಂಗಿರ್ಬೇಕಂದ್ರೆ, ಒಂದು ಡಾಕ್ಟ್ರು ರೋಗಿಯಾಗಿರೋರಿಗೆ ರೋಗ ನಿವಾರಣೆ ಮಾಡೋದಕ್ಕೆ ದೇವರೇ ಸೃಷ್ಟಿ ಮಾಡಿರೋದು ಅಂತಾರೆ. ಆ ತರ ಸೃಷ್ಟಿ ಮಾಡಿರೋ ಒಂದು ಡಾಕ್ಟರ್ ಹತ್ರ ಒಂದು ರೋಗಿ ಹೋಗುವಾಗ ಆ ರೋಗಿ ಹೆಂಗಿರ್ಬೇಕು, ರೋಗಿಗೆ ಇವರು ಥ್ಯಾಂಕ್ಸ್ ಹೇಳ್ಬೇಕು. ಇವನು ರೋಗ ಗುಣ ಮಾಡೋ ಶಕ್ತಿ ದೇವ್ರು ನನ್ನ ಕೈ ಕೊಟ್ಟಿದ್ದಾರೆ, ಅದಕ್ಕೆ ಫಸ್ಟು ಈ ರೋಗಿಯಾಗಿ ಬಂದಿರೋದಕ್ಕೆ ನನ್ನ ಶುಭಾರೈಕೆಗಳು ಅಂತ ಹೇಳ್ಬೇಕಂತೆ. ಆ ರೋಗ ಗುಣ ಆಗಿದ್ಮೇಲೆ ಗುಣ ಆಗಿರೋದು ಮಾಡಿರೋದು ಡಾಕ್ಟರ್ ಅಲ್ಲ, ಆ ಮಾನವನಿಗೆ ದೇವರು ಕೊಟ್ಟಿರೋ ಅರಿವಿಂದ ಆಗಿದೆ ಅಂತ ಹೇಳ್ಬೇಕಂತೆ. ಆ ತರ ಇರೋದನ್ನೇ ಸೇವೆ. ಹಳೆ ಕಾಲದಲ್ಲಿ ನೀವೇನು ಯುರೋಪಿಯನ್ ಕಂಟ್ರಿಯಲ್ಲಿ ಮನೆಯಲ್ಲಿ ಬಂದು ಒಬ್ರು ಡಾಕ್ಟರ್ ಸೇವೆ ಮಾಡ್ಬಿಟ್ರೆ ಅಲ್ಲಿ ವಾಶ್ ಮಾಡೋ ಜಾಗದಲ್ಲಿ ಒಂದು ಬಾಕ್ಸ್ ಇಟ್ಟಿದ್ದಾರೆ. ಬೇಕಾಗಿದ್ರೆ ಅವ್ರ ಕೈಯಲ್ಲಿ ಕೊಡಕ್ಕಾಗಿದ್ರೆ ಅವ್ರು ದುಡ್ಡು ಹಾಕ್ತಾರೆ, ಇಲ್ಲಂದ್ರೆ ಕೈ ತೊಳೆದ್ಬಿಟ್ಟು ಹಂಗೆ ಹೋಗ್ಬೇಕು. ಇದು 300 ವರ್ಷ ಹಿಂದೆ ಬರೀ ಇಂಡಿಯಾದಲ್ಲಿ ಮಾತ್ರ ಇಲ್ಲ, ಇಡೀ ಪ್ರಪಂಚದಲ್ಲಿ ಹಿಂಗೇನೆ ಇತ್ತು. ಅದೇ ತರ ನರ್ಸು, ಒಂದು ನರ್ಸು ಈಗೇನೂ ಆ ತರ ಸೇವೆ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ನಾವು ಹಲವಾರು ಆಸ್ಪತ್ರೆಗೆ ಹೋಗಿ ನೋಡ್ತಾ ಇದ್ದೀವಿ. ಆ ತರ ಸತ್ಯವಾಗಿ ಕೆಲಸ ಮಾಡೋ ನರ್ಸುಗಳು ಮೆಜಾರಿಟಿ ಇದ್ದಾರೆ ಈಗನು. ಇದನ್ನು ಸೇವೆನೆ, ಅವ್ರಿಗೆ ಸಂಬಳ ತಗೊಳ್ಳೋದಲ್ಲ, ಅದೇ ಎರಡನೇ ಕೈದು. ಒಂದು ನರ್ಸು ಹೆಂಗೆ ಮಾಡ್ಬೇಕಂದ್ರೆ ಅವ್ರ ಸ್ವಂತ ಮಗಳಿಗೆ ಆಗಿದ್ರೆ ಹೆಂಗೆ ನೋಡ್ಬೇಕು, ಅದೇ ತರ ಒಂದು ಭಾವನೆಯಿಂದ ಅವ್ರು ಸೇವೆ ಮಾಡ್ಬೇಕು. ಇದು ನರ್ಸ್ಗಳಿಗೆ. ಸ್ಕೂಲಲ್ಲಿ ಟೀಚರ್ ಆಗಿದ್ದಾರೆ ಅಂತ ತಿಳ್ಕೊಳ್ಳಿ, ಅಲ್ಲೇ ಮಾಸ್ಟರ್ ಆಗಿದ್ದಾರೆ ಅಂತ ತಿಳ್ಕೊಳ್ಳಿ, ಅಲ್ಲೇ ಪ್ರೊಫೆಸರ್ ಆಗಿದ್ದಾರೆ ಅಂತ ತಿಳ್ಕೊಳ್ಳಿ. ದೇವ್ರು ನನಗೆ ಜ್ಞಾನ ಕೊಟ್ಟಿದ್ದಾನೆ, ಆ ಜ್ಞಾನನೇ ಇಂಪಾರ್ಟ್ ಮಾಡೋದಕ್ಕೆ ನಾನು ನಿಮ್ಮ ಮಕ್ಕಳಿಗೆ ಕೊಡಬೇಕು ಅಂದ್ಬಿಟ್ಟು ಆಳ್ ಮನದಿಂದ ಆ ಭಾವನೆಯಿಂದ ಕೊಡಬೇಕು. ಅದಕ್ಕೆ ಆ ಥರ ಟೀಚರ್ಸ್ಗಳೇ ಒಂದು 200-300 ವರ್ಷ ಮುಂಚೆ ನಮ್ಮ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಎಲ್ಲ ಇದ್ರು. ಟೀಚರ್ಸ್ ಜಾಬ್, ಮಾಸ್ಟರ್ಸ್ ಜಾಬ್, ಡಾಕ್ಟರ್ಸ್ ಜಾಬ್ ಆರ್ ಮೋಸ್ಟ್ ಸೀಕ್ರೆಟ್ ಅಂತ ಹೇಳಿದ್ದಾರೆ. ಯಾಕೆ ಮೋಸ್ಟ್ ಸೀಕ್ರೆಟು? ಅದು ದೇವರಿಗೆ ಮಾಡೋ ಇಚ್ಛಾ. ಡೈರೆಕ್ಟ್ ಆಗಿ ದೇವ್ರನ್ನ ನೋಡಕ್ಕಾಗಲ್ಲ. ಅವನು ಸೃಷ್ಟಿಯಾಗಿ ಬಂದಿರೋ ಮಾನವನಲ್ಲಿ ಮಾತ್ರ ಇಲ್ಲ, ದೇವರು ಸೃಷ್ಟಿಯಾಗಿಲೇ ಬರೋ ಎಲ್ಲಾ ಜೀವರಾಶಿಗೂ ಸೇರಿ ಮಾಡಬೇಕು ಅಂತ ಹೇಳೋದಕ್ಕೇನೆ ಬೆಸ್ಟ್ ವೇ ಟು ಸರ್ವ್ ಗಾಡ್ ಇಸ್ ಟು ಸರ್ವ್ ಈಸ್ ಕ್ರಿಯೇಷನ್. ಬಟ್ ಇವತ್ತು ಪರಿಸ್ಥಿತಿ ಏನಾಗಿದೆ ನೋಡಿ. ಹೀಗೆ ಸ್ವಲ್ಪ ರಾಜಕೀಯಲ್ಲಿ ಇರೋದು ನೋಡೋಣ. ಒಂದು ರಾಜಕೀಯಲ್ಲಿ ಒಂದು ಪ್ರೆಸಿಡೆಂಟ್ ಆಗಿರೋರಾಗ್ಲಿ, ಅಲ್ಲ ಒಂದು ಪ್ರೈಮ್ ಮಿನಿಸ್ಟರ್ ಆಗಿರೋರಾಗ್ಲಿ, ಒಂದು ಚೀಫ್ ಮಿನಿಸ್ಟರ್ ಆಗಿರೋರಾಗ್ಲಿ, ನಮಗೆ MLA MP ಆಗಿರೋರಾಗ್ಲಿ, ಇವರು ಯಾಕೆ ಬರ್ತಾರೆ, ಯಾಕೆ ಬಂದಿದ್ದಾರೆ ಅಂದ್ರೆ ಆ ಕಾಲದಲ್ಲಿ ನಮ್ಮ ರಾಜಗಳು, ಕಿಂಗು ಅವರೆಲ್ಲನೂ ಹಿಂಗೇನೆ ಸೇವೆ ಮಾಡಿದ್ದಾರೆ. ಸೊ ಅದರಲ್ಲಿ ನೋಡುವಾಗ ಹಳೆ ಕಾಲದಲ್ಲಿ ಸೇವೆ ಮಾಡೋ ಪೊಲಿಟಿಕಲ್ ಲೀಡರ್ಸ್ ಎಲ್ಲ ಹೆಂಗಿತ್ತು, ಈ ಕಾಲಕ್ಕೆ ಹೆಂಗಿದೆ ನೋಡಿ. ಅಂದ್ರೆ ಆ ಸೇವೆ ಅಂತ ಹೇಳೋದು ಹೋಗಿ ಸಂಪಾದನೆ ಮಾಡಬೇಕು ಅಂದ್ಬಿಟ್ಟು ಬಂದಿರೋದೇ 90%. ಬರೀ ಇಂಡಿಯಾದಲ್ಲಿ ಮಾತ್ರ ಇಲ್ಲ, ಇಡೀ ಪ್ರಪಂಚದಲ್ಲಿ. ಇದು ಆ ಕಾಲದಲ್ಲಿನೂ ಪರ್ಸೆಂಟೇಜ್ ಕಡಿಮೆ, ಇದು ಸೇವೆ ಮಾಡೋರು ಜಾಸ್ತಿ ಇದ್ರು ಬರೀ ದುಡ್ಡು ಮಾಡೋದಕ್ಕೋಸ್ಕರನ ಪವರ್ ತಗೊಳ್ಳೋದಕ್ಕೋಸ್ಕರ ಬಂದಿರೋರು ಆ ಕಾಲದಲ್ಲಿನೂ ಇದ್ರು. ಬಟ್ ಈ ಕಾಲದಲ್ಲಿ ಆಲ್ ಓವರ್ ದ ವರ್ಲ್ಡ್, ಪ್ರಪಂಚ ಪೂರ್ತಿನೂ ಈ ರಾಜಕೀಯನೂ ಏನಾಗ್ಬಿಟ್ಟಿದೆ, ಪವರ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಯಾವ ತರ ಪವರ್. ಅಬ್ಸಲ್ಯೂಟ್ ಪವರ್ ಮೇಕ್ಸ್ ಅಬ್ಸಲ್ಯೂಟ್ ಕರಪ್ಷನ್ ಅಂತಾರೆ. ಅಬ್ಸಲ್ಯೂಟ್ ಕರಪ್ಷನ್ ಕಮ್ಸ್ ಔಟ್ ಆಫ್ ಅಬ್ಸಲ್ಯೂಟ್ ಪವರ್. ಆ ತರ ಆಗ್ಬಿಟ್ಟು ನಮ್ಮನೆ ಆಳ ರಾಜಕೀಯನೂ ಆ ತರ ಆಗ್ಬಿಟ್ಟಿದ್ದಾರೆ. ಅದರಿಂದ ಸೇವೆ ಎಂದು ಹೇಳೋದಕ್ಕೆ ಅರ್ಥನೇ ಇಲ್ಲ ತರ ಆಗ್ಬಿಡ್ತು. ಸೊ
ನೀವು ಹೋಗಿ ಒಂದು ಬ್ಯಾಂಕ್ ಅಲ್ಲಿ ಒಂದು ಕ್ಲರ್ಕ್ ಕೆಲಸ ಮಾಡಿದ್ರು ಅದನ್ನು ಸೇವೆಯಾಗಿ ಭಾವನೆ ಮಾಡಿ ಬರೋ ಒಂದು ಕಸ್ಟಮರ್ ಹತ್ರ ನಗು ನಗುಕೊಂಡು ಮಾತಾಡಿ ನನಗೆ ದೇವರು ಈ ಕಸ್ಟಮರ್ಗೆ ಸೇವೆ ಮಾಡೋ ಕರ್ತವ್ಯ ನನ್ಗೆ ಕೊಟ್ಟಿದ್ದಾರೆ ಅಂದು ಭಾವನೆ ಒಬ್ಬೊಬ್ಬರು ಮನಸ್ಸಲ್ಲಿ ಇದ್ರೂ ನಾವು ಒಂದು ಬ್ಯಾಂಕಲ್ಲಿ ಹೋಗಿ ಯಾವುದೋ ಒಂದು ಕೇಳುವಾಗ ಅವರು ಉತ್ತರ ಕೊಡೋದಲ್ಲಿ ಗೊತ್ತಾಗ್ಬಿಡುತ್ತೆ ಅವರು ಎಂಥ ಭಾವನೆಯಲ್ಲಿ ಇದ್ದಾರೆ, ಎಂಥ ಮನಸ್ಥಿತಿಯಲ್ಲಿ ಇದ್ದಾರೆ ಅಂದ್ಬಿಟ್ಟು ಗೊತ್ತಾಗುತ್ತೆ. ಕೆಲವರೆಲ್ಲ ಏನೋ ನಾನು ಒಂದು ಕ್ಲರ್ಕ್ ಆಗಿರಲಿ, ಮ್ಯಾನೇಜರ್ ಆಗಿರಲಿ, ಟೀಚರ್ ಆಗಿರಲಿ, ಇವರಿಗೆ ಏನು ನಾನು ಉತ್ತರ ಹೇಳೋದು ಅಂದು ಭಾವನೆಯಲ್ಲಿನೇ ಮಾಡೋದೇ 98% ಇದ್ದಾರೆ. ಅದು ಒಂದು ಸ್ಕೂಲಲ್ಲಿ ನೋಡ್ಬೋದು, ಕಾಲೇಜಲ್ಲಿ ನೋಡ್ಬೋದು, ಅಲ್ಲೇ ಗೌರ್ಮೆಂಟ್ ಆಫೀಸಲ್ಲಿ ನೋಡ್ಬೋದು, ಅಲ್ಲೇ ಪುವರ್ ಪೀಪಲ್ಗೆ ಗೌರ್ಮೆಂಟ್ ಕೆಲಸ ಮಾಡೋರಾಗಿ ಇರ್ಬೋದು, ಸೊಸೈಟಿಯಲ್ಲಿ ತುಂಬ ಸೇವೆ ಮಾಡೋ ಆರ್ಗನೈಸೇಷನು ನೀವೆಲ್ಲ ನೋಡಿದ್ದೀರಾ. ಎಲ್ಲದರಲ್ಲಿನೂ ಪ್ರೀತಿ ಕರುಣೆ ಅಂತ ಹೇಳೋದು ಕೊನೆಯಲ್ಲಿ ಇರುತ್ತೆ. ಅಲ್ಲೇ ದುಡ್ಡು ಎಷ್ಟು ಬರುತ್ತೆ, ದುಡ್ಡು ತಗೊಳ್ಳೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ದುಡ್ಡಿಲ್ಲ ಅಂದ್ರೆ ಏನು ನಡೆಯಲ್ಲ, ದುಡ್ಡು ಬೇಕು. ಬಟ್ ಆ ದುಡ್ಡು ಬಂದು ಹಿಂದ್ಗಡೆ ಇರಬೇಕು, ಸೇವೆ ಮುಂದೆ ಇರಬೇಕು. ಅದಕ್ಕೋಸ್ಕರನೇ ಅವ್ರು ಹೇಳಿರೋದು ಸರ್ವಿಸ್ ಟು ಹ್ಯುಮ್ಯಾನಿಟಿ, ಸರ್ವಿಸ್ ಟು ಗಾಡ್. ಇದನ್ನೇ ನಮ್ಮ ವಿವೇಕಾನಂದರು ಬಹಳ ಅದ್ಭುತವಾಗಿ ತೋರಿಸಿದರು. ಇವರು ಹೋಗಿ ಅಮೆರಿಕದಲ್ಲಿ ಮಾತಾಡುವಾಗನು ಒಂದೇ ಮಾತಲ್ಲಿ ಇದು ಆಗೋದಕ್ಕೆ ಕಾರಣ ಬಂದು ಈ ಮಾನವನ ಸೇವೆಯಲ್ಲಿನೇ ದೇವರ ಸೇವೆ ಅಡಗಿದೆ ಅಂದ್ಬಿಟ್ಟು. ಯಾಕೆಂದ್ರೆ ದೇವರು ಕಣ್ಣಿಗೆ ಕಾಣಕ್ಕಾಗಲ್ಲ, ಅದು ಅಗೋಚರವಾಗಿರೋ ವಸ್ತು. ಪ್ರೀತಿ ಎಂದು ಹೇಳೋದನ್ನು ಅದು ತೋರ್ಸದ ಮೇಲೆ ಗೊತ್ತಾಗುತ್ತೆ, ರಿಯಲ್ ಪ್ರೀತಿನ ಪೊಟೆನ್ಷಿಯಲ್ ಪ್ರೀತಿನ ಅಂದ್ಬಿಟ್ಟು. ಈಗ ಏನಾಗ್ಬಿಟ್ಟಿದೆ, ಟೋಟಲ್ ವರ್ಲ್ಡ್ ಬರೀ ಎಕಾನಮಿ ಅಂದ್ರೆ ದುಡ್ಡುಗಡೆ ಹಿಂದ್ಗಡೆ ಯಾವತ್ತು ಓಡೋದಕ್ಕೆ ಶುರು ಆಯ್ತೋ ಮಾನವನ ಸೇವೆ ಜನಾರ್ದನ ಸೇವೆ ಅಲ್ಲ, ಮಾನವನ ಸೇವೆ ಮಾಧವನ ಸೇವೆ ಅಲ್ಲ, ಮಾನವನ ಸೇವೆ ಈಸ್ ಫಾರ್ ಮನಿ. ದುಡ್ಡು ಯಾವುದಿದ್ರು ಟೈಮು ದುಡ್ಡು, ಆ ಥರನೇ ಆಗ್ಬಿಟ್ಟಿದೆ. ಇದು ವೆಸ್ಟರ್ನ್ ಸೈನ್ಸ್ ಮಾತ್ರ ಇಲ್ಲ, ವೆಸ್ಟರ್ನ್ ಅಲ್ಲಿ ಮಾತ್ರ ಇಲ್ಲ, ನಮ್ಮ ಇಂಡಿಯಾದಲ್ಲಿನೂ ಅದೇ ಥರ ಕಾಣ್ತಾ ಇದ್ದೀವಿ. ಒಂದು 300-400 ಇಯರ್ಸ್ ಬ್ಯಾಕು ಇಂಡಿಯಾದಲ್ಲಿ ಆ ಥರ ಇರಲಿಲ್ಲ. ನಮ್ಮ ಎಜುಕೇಶನ್ ಸಿಸ್ಟಮು ಚೆನ್ನಾಗಿತ್ತು. ಈಗ ಈ ಮಾನವನ ಸೇವೆ ಮಾಡೋದು ಫಾರಿನಲ್ಲಿನೂ ತುಂಬಾ ಚೆನ್ನಾಗಿ ಮಾಡೋರಿದ್ದಾರೆ. ಈ ಕಷ್ಟದಲ್ಲಿ ನೀವು ನೋಡ್ಬೋದು, ಈ ತರ ಕೊರೋನಾ ಬಂದದ ಮೇಲೆ ಏನೆಲ್ಲ ಆಗಿದೆ ಅಂದ್ಬಿಟ್ಟು ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ಬೋದು. ಅಮೆರಿಕದಲ್ಲಿ ಒಂದು ಜಾಗದಲ್ಲಿ ಒಬ್ಬನು ಈ ಕೊರೋನಾ ಪೀರಿಯಡ್ ಅಲ್ಲಿ ಒಂದು 3 ತಿಂಗಳು ಮುಂಚೆ ಆಗಿರೋದು. ಅವನು ಒಂದು ಹೋಟೆಲಲ್ಲಿ ಬಂದು ಆ ಹೋಟೆಲ್ನ ಒಡೆದು ಕೀ ಓಪನ್ ಮಾಡಿ ಒಳಗಡೆ ಹೋಗಿ ಆ ಗಲ್ಲದಲ್ಲಿ ಇರೋ ದುಡ್ಡೆಲ್ಲ ತಗೊಂಡಿದ್ದಾನೆ. ಬಟ್ ಬಹಳ ಒಂದು ಹಿಡ್ಡನ್ ಕ್ಯಾಮ್ರಾದಿಂದ ಎಲ್ಲ ರೆಕಾರ್ಡ್ ಆಗಿದೆ. ಇವರು ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಮುಂಚೆ ಇವನು ಏನ್ ಮಾಡ್ಬಿಟ್ರು, ಆ ಕ್ಯಾಮ್ರಾ ಅಲ್ಲಿ ಯಾರು ಇದಾಗಿದ್ದಾನೆ ನೋಡದ್ಮೇಲೆ ಕಂಪ್ಲೇಂಟ್ ಕೊಡ್ಲಿಲ್ಲ. ಫೇಸ್ಬುಕ್ ಅಲ್ಲಿ ಮೀಡಿಯಾದಲ್ಲಿ ಈ ತರ ಒಬ್ರು ಈ ತರ ಅವ್ರ ಐಡಿನು ಗೊತ್ತಾಯ್ತು, ಐಡಿನೂ ಹೇಳಲಿಲ್ಲ, ನಮ್ ಹೋಟೆಲಲ್ಲಿ ಬಂದು ಸ್ಟೀಲ್ ಮಾಡಿದ್ದಾರೆ, ಅವರಿಗೆ ನನ್ನ ಹೋಟೆಲಿನೇ ಕೆಲಸ ಕೊಟ್ಬಿಡ್ತೀನಿ ಒಂದು ಅನೌನ್ಸ್ ಮಾಡಿದ್ದಾರೆ. ಅನೌನ್ಸ್ ಆಗದ ತಕ್ಷಣ ನೆಕ್ಸ್ಟ್ ದಿವಸದಿಂದ ಅವನು ಬಂದಿದ್ದಾನೋ ಇಲ್ವೋ ಒಂದು ಒಳ್ಳೆ ಭಾವನೆ ಅವನು ಕ್ರಿಯೇಟ್ ಮಾಡ್ಬಿಟ್ರು. ಅವನು ಮಾಡಿರೋ ತಪ್ಪೋ, ಅವನು ಕಳ್ತನ ಮಾಡಿರೋದು ತಪ್ಪು ಅಂತ ಗೊತ್ತಾಗಿದ್ರು ಯಾಕೆ ಈ ಪರಿಸ್ಥಿತಿ ಬಂದಿದೆ ಅಂದ್ಬಿಟ್ಟು ಅವನು ತಿಳುವಳಿಕೆ ಮಾಡಿ ಅವನು ಹೇಳದ ಮೇಲೆ ಆ ಹೋಟೆಲ್ ಮೇಲೆ ಅಷ್ಟೊಂದು ರೆಸ್ಪೆಕ್ಟ್ ಎಲ್ಲರಿಗೂ ಬಂದ್ಬಿಟ್ಟಿದೆ. ಇದು ಪೇಪರಲ್ಲಿ ಟಿವಿಯಲ್ಲಿ ಎಲ್ಲ ಬಂತು. ಸೊ ಕಷ್ಟದಲ್ಲಿ ಮಾತ್ರ ಮಾನವನಿಗೆ ಈ ತರ ಭಾವನೆಗಳು ಬರುತ್ತೆ. ಬಟ್ ಕಷ್ಟದಲ್ಲಿ ಮಾತ್ರ ಇಲ್ಲ, ಇಡೀ ಜೀವನ ಪೂರ್ತಿ ಇಂಥ ಒಂದು ಭಾವನೆಯಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟೇನೆ
ನಮ್ಮ ಭಗವದ್ಗೀತೆಯನ್ನು ಕೃಷ್ಣ ಅದೇ ಹೇಳಿರೋದು, ನಿಷ್ಕಾಮ್ಯ ಕರ್ಮ. ಈ ನಿಷ್ಕಾಮ್ಯ ಕರ್ಮ ಬಂದು ನೀವು ಮನೆಯಿಂದ ಶುರು ಮಾಡಬೇಕು. ಅದು ನನ್ನ ಕುಟುಂಬದಲ್ಲಿರೋ ಹೆಂಡತಿ ಮಕ್ಕಳಿಗೂ, ಆಮೇಲೆ ಅಣ್ಣ ತಮ್ಮ, ಆಮೇಲೆ ಪರಿಹಾರ ಸೊಸೈಟಿಗೆ ಎಲ್ಲ ಕಡೆ ತಲುಪಬೇಕು ಅಂದ್ಬಿಟ್ಟಿನೇ ಎಲ್ಲ ಆಧ್ಯಾತ್ಮಗಳು ಹೇಳಿದೆ, ಎಲ್ಲ ರಿಲಿಜನ್ಸು ಹೇಳ್ತಾ ಇದೆ. ಈ ತರ ಇರುವಾಗ ನಮ್ಮಲ್ಲಿ ನಮ್ಮ ಕಲ್ಚರಲ್ಲಿ ಈ ತರ ಮುಂಚೆ ಇರಲಿಲ್ಲ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಎವ್ರಿಥಿಂಗ್ ಇಸ್ ಮನಿ ಒನ್ಲಿ. ದುಡ್ಡನ್ನೇ ಫಸ್ಟ್. ದುಡ್ಡು ಅಂತ ಹೇಳೋದು ಬೇಕಾಗಿದೆ ಜೀವನಕ್ಕೆ. ಅದಕ್ಕೇನೆ ಇಲ್ಲಿ ತಿರುವಳ್ಳುವರು ಪೊರುಳಿಲ್ಲಾರ್ಕಿ ಉಲಗಮಲ್ಲೈ ಅರುಳಿಲ್ಲಾರ್ಕ ಉಲಗಮಲ್ಲೈ ಅಂತ ಹೇಳಿದ್ರು. ಬಾಳೋದಿಕ್ಕೆ, ಜೀವನ ಮಾಡೋದಿಕ್ಕೆ ದುಡ್ಡು ಬೇಕು. ಬಟ್ ಅರುಳು ಅಂದ್ರೆ ಈ ಸೇವೆನೂ ನಮ್ಮ ಮನಸ್ಸಿಂದ ಮಾಡೋದ್ ಇದು ಪ್ರೀತಿ ಇರಿದ್ರೆ ಮಾತ್ರನೇ ಅದು ಎರಡೂ ಬ್ಯಾಲೆನ್ಸ್ ಆಗತ್ತೆ ಅಂದ್ಬಿಟ್ಟು ಹೇಳಿದ್ದಾರೆ. ಬಟ್ ಅದು ಮಾತಾಗಿ ಇರುತ್ತೆ, ಪುನಃ ಸತ್ಯವಾಗಿ ಬರೋದು ತುಂಬಾ 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 ಕಡಿಮೆ ಆಗ್ಬಿಡ್ತು. ಅದಕ್ಕೆ ಕಾರಣ ಏನಂದ್ರೆ ಪ್ರೀತಿ ಅಂತ ಹೇಳೋದು ಪ್ರಿಡೆನ್ಷಿಯಲ್ ಪ್ರೀತಿ. ನಾನು ಪ್ರೀತಿ ಕೊಡಬೇಕು ಅಂದ್ಬಿಟ್ಟು ಬಾಯಲ್ಲಿ ಮಾತ್ರ ಇದೆ. ಪ್ರೀತಿ ತೋರ್ಸೋದು ಪ್ರಿಡೆನ್ಷಿಯಲ್ ಆಗಿರತ್ತೆ. ಈಗ ಯಾರನ್ನ ಕೋಪ ಬಂದ್ರೆ ಆ ಕೋಪನೆ ನಾವು ಏನ್ ಮಾಡ್ತೀವಿ, ಇಮಿಡಿಯೇಟ್ ರಿಯಾಕ್ಟ್ ಮಾಡ್ತೀವಿ. ಬಟ್ ಪ್ರೀತಿ ಮಾತ್ರ ಹೆಂಗಿರತ್ತೆ, ವಿಜಯ ಹತ್ರ ಮಾತಾಡುವಾಗ ವಿಜಯ ಹತ್ರ ನಾನು ಪ್ರೀತಿ ತೋರ್ಸೋ ತರ ಆಕ್ಟ್ ಮಾಡ್ತೀನಿ. ಕೋಪ ಬಂದ್ರೆ ಆ ತರ ಆಕ್ಟ್ ಮಾಡ್ತೀವಿ ಅಂದ್ರೆ ಇಲ್ಲ. ಅರ್ಥ ಮಾಡಿ, ಇದು ಬಹಳ ಸ್ಮಾಲ್ ಡಿಫರೆನ್ಸೇ. ಸೊ ಆ ಪ್ರೀತಿ ಬಂದು ಪ್ರೀತಿ ತೋರ್ಸೋ ತರ ಮಾತು, ಬಟ್ ಒಳಗಡೆ ಕಲ್ಮಶಿಗಳು. ಹೆಂಗೆ, ದುಡ್ಡು ಮೈನು ಅದು ಇಟ್ಬಿಟ್ರೆ ಅಲ್ಲಿ ಏನ್ ಬರುತ್ತೆ, ನಾನು ಈಗೋನೇ ಬರೋದು. ಅದಿಂದನೇ ಸೇವೆ ತರ ಇರ್ಲಿಲ್ಲ, ಸೇವೆ ಮಾಡೋ ತರ ಆಕ್ಟಿಂಗ್. ಅದೇನೆ ಈಗ ರಾಜಕೀಯಲ್ಲಿನೂ ಆಗಿದೆ. ರಾಜಕೀಯದಲ್ಲಿ ನಾನು ಮಾತಾಡಬೇಕಂದಿಲ್ಲ, ಸ್ವಾಮೀಜಿನೂ ಮಾತಾಡಿದ್ದಾರೆ. ಇಡೀ ನಮ್ಮ ದೇಶನೇ ಆಳುವ ಎಲ್ಲ ರಾಜಕೀಯ ಇರೋರು ಈ ತರ, ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ತರ, ಅಲ್ಲೇ ನಮ್ಮ ತಮಿಳ್ನಾಡಲ್ಲಿ ಹುಟ್ಟಿರೋ ಕಾಮರಾಜ್ ತರ ನೋಡೋದಿಕ್ಕೆ ಎಷ್ಟು ಜನ ಇದ್ದಾರೆ. 100ರಲ್ಲಿ 1,000ರಲ್ಲಿ ಲಕ್ಷದಲ್ಲಿ 2 ಜನನೂ ಇಲ್ಲ. ಅದಕ್ಕೇನೆ ಇಲ್ಲಿ ದೇಶ ಆಳುವಾಗ ಇರೋ ರಾಜಕೀಯ ಇರೋದ್ರಿಂದ ನಮ್ಮ ಸ್ಕೂಲ್ ಆಗಲಿ, ಕಾಲೇಜ್ ಆಗಲಿ, ಗೌರ್ಮೆಂಟ್ ಸೆಕ್ಟರ್ ಆಗಲಿ, ಪ್ರೈವೇಟ್ ಸೆಕ್ಟರ್ ಆಗಲಿ ಇರೋರು ಎಲ್ಲರೂ ಇಂಥ ಒಂದು ಭಾವನೆಯಲ್ಲಿ ನೋಡಿದ್ರೆ ಮಾತ್ರನೇ ಮಾನವನ ಸೇವೆ, ಮಾಧವನ ಸೇವೆ ಆಗತ್ತೆ. ಈಗ ಏನಾಗ್ಬಿಟ್ಟಿದೆ, ಮೇಯ್ನ್ ಫೈನಾನ್ಸ್. ದುಡ್ಡು ಎಷ್ಟು ಬರುತ್ತೋ ಅದಕ್ಕೆ ತಕ್ಕನೇ ನಾನು ನಮ್ದು ಕರ್ತವ್ಯ ಅಂದ್ರೆ ಯಾರು ಅನ್ಕೊಳ್ತೇ ಇಲ್ಲ 90%. ಈ ತರ ಆಗಿರೋದ್ರಿಂದ ಏನಾಯ್ತು, ಸ್ಕೂಲಲ್ಲಿನೂ ಈಗ ಆನ್ಲೈನ್ ಕ್ಲಾಸಸ್, ಆನ್ಲೈನಲ್ಲಿ ಕ್ಲಾಸ್ ಮಾಡೋದು ತಪ್ಪಿಲ್ಲ. ದುಡ್ಡಿಲ್ಲ ಅಂದ್ರೆ ಆ ಟೀಚರ್ಸು ಬದುಕಕ್ಕಾಗಲ್ಲ. ಬಟ್ ಆ ಟೀಚ್ ಮಾಡುವಾಗ ಆ ಟೀಚರ್ಗೆ ಹೆಂಗಿರ್ಬೇಕಂದ್ರೆ, ಈ ಮಾನವನಿಗೆ ದೇವರು ಕೊಟ್ಟಿರೋ ಜ್ಞಾನ ನನಗೆ ಕೊಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಈ ಕೊಟ್ಟಿರೋ ಅವಕಾಶನೇ ಆ ಮಾನವನಿಗೆ ಹೆಂಗೆ ಕೊಡಬೇಕು ಒಂದು ಭಾವನೆಯಲ್ಲಿ ಕನೆಕ್ಟ್ ಆಗಿದ್ರೆ ಆ ಮಾನವನು ಮೇಲೆ ಬರ್ತಾರೆ. ಆ ತರ ಭಾವನೆ ಇದೆಯಾ? 1 ಅವರ್ ಕ್ಲಾಸಲ್ಲಿ 1 ಅವರ್ ನಾನು ಹೆಂಗೆ ಮುಗಿಸ್ಬಿಟ್ಟು ನನ್ನ ಕೆಲಸ ನೋಡೋಣ ಅಂದ್ ಮಾಡೋ ಟೀಚರ್ಸೇ ಜಾಸ್ತಿ. ಅವತ್ತು ನಮ್ಮ ಕ್ಲಾಸ್ ಕೇಳ್ಬಿಟ್ಟು ಯಾರೋ ಹೇಳಿದ್ರು ನನಗೆ ಫೋನ್ ಮಾಡಿ, ಸರ್ ಇಂಥ ಒಂದು ಟೀಚರ್ಸು ಈಗ ನಮ್ಮ WCCಯಲ್ಲಿ ಕರ್ನಾಟಕ ಝೋನಲ್ಲಿ ಮಾಡಿರೋ ಟೀಚರ್ಸ್ ಬಗ್ಗೆ ಒಬ್ರು ಯಾರೋ ನನಗೆ ಕಾಮೆಂಟ್ ಕೊಟ್ಟರು. ಸರ್ ಈ ಥರ ಟೀಚರ್ಸ್ ನಮ್ಮ ಜೀವನದಲ್ಲಿ ಸಿಕ್ಬಿಟ್ರೆ ನಾವು ಹೆಂಗೆ ಇದೇ ಮಾಡ್ತಾ ಇದೀವು ಅಂದ್ಬಿಟ್ಟು ಒಂದು ನನಗೆ ಒಳ್ಳೆ ಸಂತೋಷ ಆಯಿತು. ಒಂದು ಟೀಚರ್ ಅಂದರೆ ಹಿಂಗೆ ಇರಬೇಕು ಅಂದ್ಬಿಟ್ಟು ನಮ್ಮ ಸಂಘದಲ್ಲಿ ನಮಗೆ ಸ್ವಾಮೀಜಿ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಎಂಥ ಒಂದು ದೊಡ್ಡ ಅವಕಾಶ ಸೇವೆ ಮಾಡೋದಕ್ಕೆ. ನೀವು ಸ್ಕೂಲಲ್ಲಿ ಟೀಚರ್ ಆಗಿರಲಿ, ಅಲ್ಲೇ ಕಾಲೇಜ್ ಟೀಚರ್ ಆಗಲಿ, ಅಲ್ಲೇ ಒಂದು ಪ್ರೊಫೆಸರ್ ಆಗಲಿ, ಅಲ್ಲೇ ಮನೆಯಲ್ಲಿ ಒಂದು
ಆರ್ಡಿನರಿ ಹೌಸ್ ವೈಫ್ ಆಗಲಿ, ಈ ತರ ಒಂದು ಭಾವನೆ ನಮ್ಮಲ್ಲಿ ಮುಂಚೆನೇ ಇತ್ತು. ಬಟ್ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ವೆರಿ ಗಿವಿಂಗ್ ಅಂಡ್ ಟೇಕಿಂಗ್. ಆ ತರ ಆಗಿರೋದ್ರಿಂದನೇ ಈ ಬೇರೆ ಗ್ರೀಡ್ ಅಂತ ಬಂದ್ಬಿಡುತ್ತೆ. ಗ್ರೀಡ್ ಅಂದ್ರೆ ದುರಾಸೆ. ಆ ದುರಾಸೆಯಿಂದನೇ ಶುರುವಾಗೋದು. ನಾನು ಒಂದು IT ಯಲ್ಲಿ ಕೆಲಸ ಮಾಡೋ ಟೆಕ್ನಿಷಿಯನ್ ಇರಲಿ, ಅವನು ಒಂದು 50,000 ರೂಪಾಯಿಂದ 1 ಲಕ್ಷ 1.5 ಲಕ್ಷ ರೂಪಾಯಿ ಸಂಬಳ ತಗೊಳ್ಬೋದು. ಬಟ್ ಅದೇ ತರನೇ ಅವನು ಹೋಗಿ ರೋಡಲ್ಲಿ ತರಕಾರಿ ಮಾಡೋಣ ತರ ಮಾತಾಡುವಾಗನು ಅವನು ಈ ದುಡ್ಡಕ್ಕೆ ಹೊಟ್ಟೆ ಪಾಟಿಗೆ ಅವನು ಕಷ್ಟಪಡ್ತಾನೆ, ಅವನು ಒಂದು ಸೇವೆ ತರನ ಮಾಡ್ತಾನೆ ಅಂದ್ಬಿಟ್ಟು ಭಾವನೆ ನಮ್ಮಲ್ಲಿ ಬಂದ್ರೆ ನಾವು ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ಬೋದು. ಈಗ ಏನಾಗ್ಬಿಟ್ಟಿದೆ ಅದೇನೇ ಇಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಎಲ್ಲಾ ಕಡೆನೂ ವಿ ಆರ್ ಲಾಸ್ಟ್. ಇದು ಬಿಟ್ಟು ಸೇವೆ ಮಾಡೋರು ತಗೊಳ್ಳಿ, ನಮ್ಮ ತರ WCC ತರ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಹೆಸರಿಟ್ಕೊಂಡು ಸೇವೆ ಮಾಡೋರು 80 to 90% ಈ ಸೇವೆ ಮನೋಭಾವ, ಮಾನವನ ಸೇವೆ, ಮಾಧವನ ಸೇವೆ ಒಂದು ಹೆಸರು ಮಾತ್ರ ಇದೆ. ಪುನಃ ಆ ತರ ಮಾಡೋರು ತುಂಬಾ 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 ಕಡಿಮೆ ಆಗ್ಬಿಟ್ಟಿದ್ದಾರೆ. ಬಟ್ ಇಲ್ಲಿ ನಮ್ಮ ಸ್ಕೈಯಲ್ಲಿ ನೋಡೋಣ, ಸ್ವಾಮೀಜಿ ಅದಕ್ಕೆ ಎಷ್ಟೊಂದು ಪರಿಹಾರ ಕೊಟ್ಟಿದ್ದಾರೆ ನೋಡಿ. ಸ್ಕೈಯಲ್ಲಿ ನಾವು ಸೇವೆ ಮಾಡುವಾಗ ಈ ಜನಾರ್ದನ ಸೇವೆ ಮಾಡಬೇಕು ಅಂದ್ಬಿಟ್ಟು ಮಾಡೋದಲ್ಲಿ ಎಲ್ಲಿ ಶುರು ಮಾಡಿದ್ದಾರೆ ನೋಡಿ ಸ್ವಾಮೀಜಿ. ಇದು ಫಸ್ಟ್ ನನಗೆ ದೇಹ ಆರೋಗ್ಯ, ನನಗೆ ಮನಸ್ಸು ಆರೋಗ್ಯ ಇದ್ರೆ ಮಾತ್ರ ನಾನು ಸೇವೆ ಮಾಡಕ್ಕಾಗತ್ತೆ ಅಂದ್ಬಿಟ್ಟು ಸ್ವಾಮೀಜಿ ಆ ಸೇವೆನೇ ನಮಗೆ ಫಸ್ಟು ದೇಹ ಆರೋಗ್ಯ ಆಗಲಿ, ಕಾಯಕಲ್ಪ ಆಗಲಿ, ಮೆಡಿಟೇಷನ್ ಆಗಲಿ, ಧ್ಯಾನ ಆಗಲಿ, ಅಂತರಂಗ ಪರೀಕ್ಷೆ ಆಗಲಿ ಎಲ್ಲ ಹೇಳ್ಕೊಟ್ಬಿಟ್ಟು ಈ ಸೇವದ ಬಗ್ಗೆ ಇಲ್ಲ ಮುಖ್ಯಸ್ಥ ನಮಗೆ ಕೊಟ್ಟದ ಮೇಲೆ ನಮ್ಮನೆ ಒಂದು ಮಾಸ್ಟರ್ ಮಾಡಿ, ಅಲ್ಲ ನಮ್ಮನೆ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಮಾಡಿ, ನಮ್ಮಳೆ ಒಂದು ಪ್ರೊಫೆಸರ್ ಆಗಿ ಮಾಡಿ, ಆಮೇಲೆ ಸೀನಿಯರ್ ಪ್ರೊಫೆಸರ್ ಆಗಿ ಮಾಡಿ, ಈ ತರ ಸೇವೆ ಮಾಡೋದು ಹಂಗೆ ನಮ್ಮ ದೇಹದಲ್ಲಿ ರಕ್ತದಲ್ಲಿ ಬರೋ ತರ ಚೇಂಜ್ ಮಾಡಿದ್ದಾರೆ ನೋಡಿ. ಅದು ಇದರಲ್ಲಿ ಏನ್ ವಿಶೇಷ ಅಂದ್ರೆ ತುಂಬಾ ವಿಶೇಷ ಇದೆ ಇದರಲ್ಲಿ. ಆಕ್ಚುಲ್ ಆಗಿ ಒಂದು ಸ್ಕೂಲಲ್ಲಿ ಅವ್ರ ಕಾಲೇಜಲ್ಲಿ ಕೆಲಸ ಮಾಡೋದು ಮಾಸ್ಟರ್ ಫಸ್ಟ್ ಈ ಶುಡ್ ಬಿ ಎ ಮೆಡಿಟೇಟರ್. ಅವನು ಧ್ಯಾನ ಮಾಡೋನಾಗಿರ್ಬೇಕು. ಧ್ಯಾನ ಮಾಡೋದಿರುವಾಗ ಮಾತ್ರನೇ ಅವನಿಗೆ ಒಂದು ಸೇವೆ ಮನೋಭಾವನೆ ಬರುತ್ತೆ ಅಂದ್ಬಿಟ್ಟನೆ ಹಳೆ ಕಾಲದಲ್ಲಿ ನಮ್ಮ ಟೀಚರ್ಸು ಇವ್ರಿಗೆಲ್ಲನೂ ಅಂತರಂಗ ಪರೀಕ್ಷೆ ಮಾಡಬೇಕು ಎಂದು ಹಲವಾರು ಆಶ್ರಮದಲ್ಲಿ 4 ಸ್ಟೆಪ್ ಕೊಟ್ಟು ಏನೆಲ್ಲ ಮಾಡಿದ್ದಾರೆ. ಬಟ್ ಅದು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇಲ್ಲ. ನಾನು ಯಾವತ್ತು ಮಾತಾಡುವಾಗನು ಪ್ರೆಸೆಂಟ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳೋದಕ್ಕೆ ಕಾರಣ ಬಂದು ಸ್ಕೂಲ್ ಕಾಲೇಜಲ್ಲಿ ಸಿಕ್ಲಿಲ್ಲ ಅಂದ್ರೂ ಇಂಥ ಒಂದು ವಿದ್ಯೆನೆ ಸ್ವಾಮೀಜಿ ಬಂದು ವರ್ಲ್ಡ್ ಕಮ್ಯುನಿಟಿ ಸರ್ವಿಸ್ ಸೆಂಟರ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿ ನಮ್ ಅಲ್ಲಿ ಸೇವೆ ಮಾಡ್ತಾ ಇರೋ ಯಾರು ಬ್ರಹ್ಮಜ್ಞಾನ ಪಡೆಯೋರಾಗ್ಲಿ, ಅಲ್ಲ ಬ್ರಹ್ಮಜ್ಞಾನ ಪಡೆಯೋ ಬಂದಿರೋರಾಗ್ಲಿ, ಒಂದು ಮಾಸ್ಟರ್ ಆಗಿರೋರಾಗ್ಲಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲಿ, ಪ್ರೊಫೆಸರ್ಸ್ ಆಗ್ಲಿ, ಇದೇನೇ ವಿದ್ಯೆನೆ ಅವರು ಮಾಡಿ ತೋರಿಸಿದ್ರು. ಯಾರು? ಸ್ವಾಮೀಜಿ. ಸುಮಾರು 40 ವರ್ಷ ಅವರು ಇದ್ರ ಬಗ್ಗೆನೇ ರಿಸರ್ಚ್ ಮಾಡಿ ಇದು ಸೇವೆ ಕೊಡೋದಕ್ಕಿಂತ ಈ ತರ ವರ್ಲ್ಡ್ ಕಮ್ಯುನಿಟಿ ಸರ್ವಿಸ್ ಸೆಂಟರ್ ಅನ್ನು ಕೊಟ್ಟಿದ್ದಾರೆ. ಪುನಃ ಇಂಡಿಯನ್ ಕಮ್ಯುನಿಟಿ ಸರ್ವಿಸ್ ಸೆಂಟರ್ನು ಕೊಟ್ಟಿಲ್ಲ, ತಮಿಳ್ನಾಡಿಗೆ ಇರಬಾರ್ದು ಕೊಟ್ಟಿಲ್ಲ. ಇಡೀ ಪ್ರಪಂಚದಲ್ಲಿರೋ ಎಲ್ಲಾ ಮಾನವರಿಗೂ ಎಲ್ಲಾ ಜೀವರಾಶಿಗೆ ಆಗಬೇಕೆಂದು ಬಿಟ್ಟನೆ ಅರಿವಿನ ಶ್ರೀಮಂದಿರದಲ್ಲಿ ಇದು ಸೇವೆನೇ ಇಟ್ಬಿಟ್ಟೆ ಕೊಟ್ಟಿರೋದು. ಆ ತರ ಸೇವೆ ಮಾಡುವಾಗ ಏನಾಗುತ್ತೆ, ನೀವು ಎಲ್ಲರಿಗೂ ಗೊತ್ತಿದೆ, ಮಾತಿಂದ ಹೇಳ್ತಾರೆ ಪುನಃ. ಬಟ್ ಆ ಆತ್ಮ ಸಂಗಮ ಅಂತ ಹೆಸರಿಟ್ಟ ತರ ಆತ್ಮ ಟು ಆತ್ಮ ಕನೆಕ್ಟ್ ಆಗ್ತೀವಿ ಅಂದ್ರೆ ತುಂಬಾ ಕಡಿಮೆ. ಅದು ಹೆಂಗೆ ಕನೆಕ್ಟ್ ಆಗಬೇಕು? ಆತ್ಮದಿಂದ ಆತ್ಮ ಜನಸೇವೆನೇ ಜನಾರ್ದನ ಸೇವೆ. ನಾನು ದುಡ್ಡು ತಗೊಂಡು ಮಾಡ್ತೀವೋ ಇಲ್ವೋ ದಟ್ ಈಸ್ ಸೆಕೆಂಡ್ರಿ.
ನಾನು ಮಾಡಿರೋ ಸೇವೆಗೆ ದುಡ್ಡು ಬರ್ಬೋದು, ಅಲ್ಲ ಬಂದಿಲ್ಲ. ನಮ್ಮಿದ್ರಲ್ಲಿ ನಮ್ಮ ಕೈಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಅವರು ಒಂದು ಮೆಡಿಟೇಟರ್ ಆಗಿರ್ಬೇಕು, ಧ್ಯಾನ ಮಾಡುವವರಾಗಿರ್ಬೇಕು, ತನ್ನೇ ಅರಿದುಕೊಳ್ಳೋರಾಗಿರ್ಬೇಕು, ಆರೋಗ್ಯ ಸರಿಯಾಗಿ ಇಟ್ಕೊಳ್ಬೇಕು, ಡೈಲಿ ಅಂತರಂಗ ಪರೀಕ್ಷೆ ಮಾಡ್ಕೊಳ್ಬೇಕು. ನನ್ನ ತಪ್ಪು ಏನಿದೆ ಅಂದ್ಬಿಟ್ಟು ನನಗೆ ತಿಳಿವಳಿಕೆ ಹಾಕಬೇಕು. ಪುನಃ ಬೇರೊಬ್ರು ಹೇಳಿಕೊಡೋದ್ರಲ್ಲಿ ಇಲ್ಲ. ಅದಕ್ಕೆ ಫಸ್ಟ್ ಇಂಪಾರ್ಟೆಂಟ್ ನಮ್ಮಲ್ಲಿ ಸೇವೆನಲ್ಲಿ ಏನ್ ಕೊಟ್ಟಿದ್ದಾರೆ ಸ್ವಾಮೀಜಿ? ಆರೋಗ್ಯ, ಅಜ್ಞಾನ ಹೋಗೋದಕ್ಕೂ, ಮನಸ್ಸು ಅಂದ್ರೆ ಏನು, ಜೀವ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು, ಒಳಗಡೆನೆ ಇರೋದು ಹೊರಗಡೆ ಹುಡುಕ್ತಾ ಇದೀವಲ್ಲ. ಅದಕ್ಕೇನೆ ಮದರ್ ತೆರೇಸಾನು ಹೇಳಿರೋದು, ಹ್ಯಾಂಡ್ ವಿಚ್ ಸರ್ವ್ಸ್ ಆರ್ ಹೋಲಿಯರ್ ದೆನ್ ದ ಲಿಪ್ಸ್ ದಟ್ ಪ್ರೇಸ್ ಗಾಡ್ ಅಂದ್ಬಿಟ್ಟು. ಸುಮ್ಮನೆ 24 hours ನೀವು ಪೂಜಾರಾಗಿ ಕೆಲಸ ಮಾಡಿದ್ರು ಹೊಟ್ಟೆ ಪಾಠಕ್ಕೋಸ್ಕರ ಮಾಡ್ತಾರೆ, ತಪ್ಪಿಲ್ಲ. ಬಟ್ ಆ ಮಾಡೋರು ಸೇವೆನೂ ಈ ದೇವರಿಗೋಸ್ಕರ ಮಾಡ್ತೀನಿ ಅಂದ್ಬಿಟ್ಟು ಭಾವನೆ ನಮ್ಗೆ ಬರ್ಬೇಕು ಅಂದ್ಬಿಟ್ಟನೆ ಎಲ್ಲಾ ಕಡೆನೂ ದೇವಸ್ಥಾನಗಳು, ಚರ್ಚಿಗಳು ಇದೆಲ್ಲ ಒಂದು ಪ್ರಾಮಿನೆಂಟ್ ಪ್ಲೇಸ್ ಆಗಿ ಇಟ್ಟಿದ್ರು. ಈ ಕೊರೋನಾ ಟೈಮಿಗೆ ಏನಾಯ್ತು? ದೇವಸ್ಥಾನನೂ ಹೋಗಂಗಿಲ್ವಲ್ಲ, ದೇವಸ್ಥಾನ ಓಪನ್ ಮಾಡಂಗಿಲ್ವಲ್ಲ, ಚರ್ಚ್ ಓಪನ್ ಮಾಡಂಗಿಲ್ಲ, ಮಾಸ್ಕ್ ಓಪನ್ ಮಾಡಂಗಿಲ್ಲ. ಅದಕ್ಕೂ ಪರ್ಮಿಷನ್, ದೇವರ ಹತ್ರ ಹೋಗೋದಕ್ಕೆ ಪರ್ಮಿಷನ್ ಬೇಕಾ? ಯಾಕೆ ಅಂದ್ರೆ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಸಿಕ್ಕಾಕೊಂಡಿದ್ದೀವೋ. ಅದಕ್ಕೇನೆ ಪ್ರಿಯ ಸ್ನೇಹಿತರೆ, ನಮಗೆ ಸ್ವಾಮೀಜಿ ಕೊಟ್ಟಿರೋ ಒಂದು ಸೇವಾ ಆತ್ಮ ಸಂಗಮದಲ್ಲಿ ನಾವು ಏನ್ ಮಾಡ್ಕೊಳ್ತೀವಿ ನಿಮ್ಗೆಲ್ಲ ಗೊತ್ತಿದೆ. ಕೊನೆಯಲ್ಲಿ ಈ ಸೇವೆ ನಾನು ಯಾಕೆ ಮಾಡಬೇಕು ಅಂದ್ರೆ ಕ್ವಶನ್ ನಮ್ಮಲ್ಲಿ ನಾವೇ ಕೇಳ್ಕೊಳ್ಬೇಕು. ಒಬ್ಬೊಬ್ರು, ನೀವು ವೆರಿ ಮಾಸ್ಟರ್ ಆಗಿರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು, ಪ್ರೊಫೆಸರ್ ಆಗಿರ್ಬೋದು, ಸೀನಿಯರ್ ಪ್ರೊಫೆಸರ್ ಆಗಿರ್ಬೋದು, ನಮ್ಮ ಪ್ರೆಸಿಡೆಂಟ್ ಆಗಿರ್ಬೋದು, ಯಾರಿದ್ರೂ ಆ ಸೇವೆ ಮಾಡುವಾಗ ನನಗೆ ನನ್ನ ಕರ್ಮ ತೀರ್ಸೋದಕ್ಕೋಸ್ಕರ ದೇವರು, ನಮ್ಮ ಮಹರ್ಷಿ ನಮಗೆ ಇಂಥ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಈ ಜವಾಬ್ದಾರಿ ಕೊಡುವಾಗ ನಾನು ಜನಸೇವೆ ಮಾಡುವಾಗ ನನ್ನ ಅಚ್ಚುತ್ತಲ್ಲಿ ಒಂದು ಅಚ್ಚುತ್ತು ಕಡಿಮೆ ಆಗತ್ತೆ. ನಾನು ಕರ್ಮ ತೀರ್ಸ್ಕೊಂಡು ಈ ಜೀವನ ಅಂತ ಹೇಳೋದು ಸಾಯೋದಕ್ಕೆ ಮುಂಚೆನೆ ಮುಕ್ತಿ ಪಡೆಯೋದಕ್ಕೆ ಆಗತ್ತೆ ಅಂದ್ಬಿಟ್ಟು ಮಾತುಗಳಲ್ಲಿ ಹೇಳಿದ್ದಾರೆ ಸ್ವಾಮೀಜಿ. ಮುಕ್ತಿ ಪಡೆಯೋದು ಸತ್ತೋಗದ ಮೇಲೆ ಅಲ್ಲ ಮುಕ್ತಿ. ಈಗ ಜೀವನ ಇರುವಾಗನೂ ಒತ್ಕೊಂಡು ಬಂದಿದ್ದ ಕರ್ಮದಲ್ಲಿ ನಾನು ಮಾನವನಿಗೆ ಯಾವುದೋ ರೂಪದಲ್ಲಿ ಒಬ್ರು ಕಷ್ಟದಲ್ಲಿ ಇದ್ದಾರೋ ಅವ್ರಿಗೆ ದುಡ್ಡು ಕೊಡಕ್ಕಾಗತ್ತೆ ಅಂದ್ರೆ ದುಡ್ಡು ಕೊಟ್ಟು ಸೇವೆ ಮಾಡೋದು, ಇಲ್ಲ ಒಬ್ರು ಕಷ್ಟದಲ್ಲಿ ಇದ್ದಾರೆ ಅವ್ರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಂದ್ರೆ ದಾರಿ ತೋರಿಸೋದು, ಇಲ್ಲ ವಿದ್ಯೆ ಪಡೆದುಕೊಂಡಿದ್ದೀನೋ ಆ ವಿದ್ಯೆ ಕೊಡೋದು, ಇಲ್ಲ ಯಾವುದೋ ವಸ್ತು ಕೊಡಕ್ಕಾಗತ್ತಂದ್ರೆ ವಸ್ತು ಕೊಡೋದು, ಇಲ್ಲ ಏನೋ ದಾನ ಮಾಡಕ್ಕಾಗದಂದ್ರೆ ನಮ್ಮಲ್ಲಿ ಇರೋದ್ರಲ್ಲಿ ದಾನ ಮಾಡೋದು, ಇಲ್ಲ ನಮ್ಮಲ್ಲಿ ದುಡ್ಡು ಕೊಡಕ್ಕಾಗತ್ತೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೊಡಕ್ಕಾಗತ್ತೆ ಅದು ಕೊಡ್ಬೋದು, ಇಲ್ಲ ಸೇವೆಯಿಂದ ಅವ್ರಿಗೆ ಎಕ್ಸಸೈಸ್ ಹೇಳ್ಕೊಡೋದು. ಈ ತರ ಸೇವೆಗೆ ದಾರಿ ಎಷ್ಟೋ ಇದೆ ರೀ ಪ್ರಪಂಚದಲ್ಲಿ, ಎಷ್ಟೋ ಇದೆ. ಯಾವುದು ಮಾಡುವಾಗನೂ ನಮ್ಮಲ್ಲಿ ಆ ಭಾವನೆ ಹೆಂಗಿರ್ಬೇಕು, ಈ ಆತ್ಮಕ್ಕೆ ನೋವಾಗಿದ್ರೆ ಹೆಂಗಿರುತ್ತೋ ಅದೇ ತರ ಆತ್ಮಕ್ಕೆ ನೋವಾಗಿರುತ್ತೆ ಅಂದು ಭಾವನೆ ಎಲ್ಲರಿಗೂ ಗೊತ್ತಿದ್ದರೆ ಹೆಂಗೆ ಆ ಸೇವೆ ಮಾಡುವಾಗ ಹೆಂಗೆ ಹೋಗಿ ಸೇರತ್ತೆ ಅಂದ್ರೆ, ನೀವು ಒಂದು ಜಾಗದಲ್ಲಿ ಕೂತ್ಕೊಂಡು ಬರೀ ಭಾವನೆಯಿಂದ ನಿಮ್ ವೈಬ್ರೇಷನ್ ಕೆಲ್ಸಕ್ಕಾಗತ್ತೆ. ನಿಮ್ ಕೈಯಲ್ಲಿ ಮಾಡಕ್ಕಾಗ್ಲಿಲ್ಲ ಅಂದ್ರೂ ಬೇರೆ ಯಾರೋ ಒಬ್ರು ಬಂದು ಮಾಡ್ತಾರೆ. ನಿಮ್ ಕೈಯಲ್ಲಿ ಯಾವುದೋ ಮಾಡಕ್ಕಾಗ್ಲಿಲ್ಲ ಅಂದ್ರೂ ಯಾರೋ ಒಬ್ರು ಕೈಯಿಂದ ಬಂದು ದುಡ್ಡು ಬಂದು ಸೇರತ್ತೆ. ಈ ತರ ಇದೇನು ಮ್ಯಾಜಿಕ್ ಅಲ್ಲ, ದಿಸ್ ಈಸ್ ದ ಲಾ ಆಫ್ ನೇಚರ್ ಅಂತಾರೆ. ಲಾ ಆಫ್ ನೇಚರ್ ಅಂದ್ರೆ ಪ್ರಕೃತಿ ರೂಲ್ಸ್ ಅಂಡ್ ರೆಗ್ಯುಲೇಷನು, ಕಾಸ್ ಅಂಡ್ ಎಫೆಕ್ಟ್ ಸಿಸ್ಟಮ್ ಅಲ್ಲಿ, ವೈಬ್ರೇಷನ್ ಅಲ್ಲಿ ಈ ತರನೇ ಆಗತ್ತೆ ಅಂದ್ಬಿಟ್ಟು ನಮಗೆ ವೇದಾದ್ರಿ ಮಹರ್ಷಿ
ತೋರಿಸಿದ್ದಾರೆ. ಅದರಿಂದ ನಾವು ಮಾಡುವ ಸೇವೆ, ಊಟ ಆಗಲಿ, ಬಟ್ಟೆ ಕೊಡೋದಾಗಲಿ, ಅಲ್ಲೇ ಸಮಾಜದಲ್ಲಿ ಹೋಗಿ ಯಾವುದೋ ಒಂದು ಸೇವೆ ಮಾಡೋದಲ್ಲಾಗಲಿ, ಅಲ್ಲ ನೀವು ಆಫೀಸಲ್ಲಿ ಹೋಗಿ ಯಾವುದೋ ಒಂದು ಕ್ಲರ್ಕಿಂದ, ಮ್ಯಾನೇಜರಿಂದ CEO ಕೆಲಸ ಮಾಡುವ ಆಗಲಿ, ಅಲ್ಲ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೂ, ಕಾಲೇಜಲ್ಲಿ ಒಂದು ಪ್ರೊಫೆಸರ್ ಆಗಿ ಕೆಲಸ ಮಾಡುವಾಗ ಇದ್ರೂ, ಅಲ್ಲ ಒಂದು ಪ್ರೈವೇಟ್ ಆಫೀಸಲ್ಲಿ ಒಂದು ಅಟೆಂಡರಿಂದ ಎಷ್ಟು ದೊಡ್ಡ ಇದರಲ್ಲಿ ಕೆಲಸ ಮಾಡುವಾಗಿದ್ರು, ರಾಜಕೀಯಲ್ಲಿ ನಾನು ಏನಾಗಿರ್ಬೋದು, ಒಂದು MLA ಆಗಿರ್ಬೋದು, ಅಲ್ಲ MP ಆಗಿರ್ಬೋದು, ಅಲ್ಲ ಒಂದು ಮಿನಿಸ್ಟರ್ ಆಗಿರ್ಬೋದು, ಒಂದು ಚೀಫ್ ಮಿನಿಸ್ಟರ್ ಆಗಿರ್ಬೋದು, ದೇವರೇ ನನಗೆ ಸೇವೆ ಮಾಡಕ್ಕೆ ಕೊಟ್ಟಿರೋ ಒಂದು ಅವಸರ, ಇಂಥ ಒಂದು ಮಕ್ಕಳಿಗೆ ಮಾಡಬೇಕು ಅಂದ್ಬಿಟ್ಟು ಬರೀ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಮಾತಾಡ್ತಾರೆ. ಪುನಃ ಆಮೇಲೆ ಏನಾಗುತ್ತೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ನಾನು ಹೇಳೋ ಅವಶ್ಯಕತೆ ಇಲ್ಲ. ಅದರಲ್ಲಿ ಎಲ್ಲರೂ ಅಲ್ಲ, ಈಗ ಇರೋ ಪರಿಸ್ಥಿತಿಯಲ್ಲಿ 90% ಆ ಥರ ಇದ್ದಾರೆ, 10% ಯಾರು ಅಂದ್ಬಿಟ್ಟು ಹುಡುಕ್ಬೇಕು. ಆ ಥರ ಸೇವೆ ಮಾಡಬೇಕು ಅಂದ್ಬಿಟ್ರೆ ಮಾನವನಾಗಿ ಹುಟ್ಟಿರೋ ಎಲ್ಲ ಮಾನವನಿಗೂ ಈ ಥರ ಭಾವನೆ ಬರಬೇಕು. ಅದರಲ್ಲಿ ನಮ್ದು ಅದೃಷ್ಟ ಏನಂದ್ರೆ, ನಮ್ಮ WCCಯಲ್ಲಿ ಸ್ವಾಮೀಜಿ ಕೊಟ್ಟಿರೋ ಒಂದು ವಿದ್ಯೆ, ಈ ಜ್ಞಾನ ಎಲ್ಲಿನೂ ಒಂದು ಡ್ರಾಪ್ ಅಲ್ಲಿನೂ ಎಲ್ಲಿ ಮಿಸ್ ಮಾಡಂಗಿಲ್ಲ. ಫಸ್ಟು ನಾನು ಮುಕ್ತಿ ಪಡಿಬೇಕಂದ್ರೆ ಫಸ್ಟು ನನ್ನ ಆತ್ಮ, ನನ್ನ ದೇಹ, ನನ್ನ ಮನಸ್ಸು ಶುದ್ಧೀಕರಣ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ಒಳಗಡೆ ಬಂದ ತಕ್ಷಣ ನಮಗೆ ಸ್ಕೈ ಎಕ್ಸಸೈಸು, ಆಮೇಲೆ ಕಾಯಕಲ್ಪ ಯೋಗ, ಆಮೇಲೆ ಮೆಡಿಟೇಷನು, ಸ್ಟೇಜ್ ಬೈ ಸ್ಟೇಜು. ಎಲ್ಲಿ ಹುಡುಕೋದಕ್ಕೆ ಹೇಳಿದ್ದಾರೆ ಸ್ವಾಮೀಜಿ? ನಮ್ಮ ಒಳಗಡೆನೆ ಹುಡುಕಿದ್ದಾರೆ. ಹೊರಗಡೆ ನಮ್ಮ ಹುಡುಕೋ ಜಾಗನೇ ಇಲ್ಲ. ಎಲ್ಲ ಕಡೆ ಇರೋ ದೇವರೇ ನಮ್ಮ ಕಡೆನೂ ಇದ್ದಾನೆ. ಅದಕ್ಕೆ ಇಲ್ಲಿಯೇ ಹುಡುಕ ಅಂದ್ಬಿಟ್ಟು ಇಲ್ಲಿ ಕೊಟ್ಟು ಎಲ್ಲ ಟೈಪು ಧ್ಯಾನಗಳು ಕೊಟ್ಟು, ದೇಹನೇ ಶುದ್ಧಿ ಮಾಡಿಕೊಂಡು, ಮನಸ್ಸನ್ನೇ ಶುದ್ಧಿ ಮಾಡಿಕೊಂಡು, ಆತ್ಮಶುದ್ಧಿ ಮಾಡಿಕೊಂಡು ನಾವು ಮಾಡ್ತಾ ಇರೋ ಎಲ್ಲ ಕರ್ಮದಲ್ಲಿನೂ ನಿಷ್ಕಾಮ್ಯ ಕರ್ಮ ಅಂದ್ಬಿಟ್ಟು ಹೇಳಿರೋದ ಅರ್ಥ ಅದೇನೆ. ನಿಷ್ಕಾಮ್ಯ ಅಂದರೆ ನೀವು ಎಲ್ಲಿ ಕೆಲಸ ಮಾಡಿದ್ರು, ಸಂಬಳಕ್ಕೆ ಕೆಲಸ ಮಾಡ್ತೀರಾ, ಸುಮ್ಮನೆ ಸೇವೆ ಮಾಡ್ತೀರಾ, ಅದು ಎಲ್ಲದೂ ನಿಷ್ಕಾಮ್ಯ ಕರ್ಮ ಆಗಿ ಇರಬೇಕು ಅಂದ್ರೆ ನಮಗೆ ಇದು ಸ್ವಾಮೀಜಿ ನಮ್ಗೆ ಕೊಟ್ಟಿದ್ದಾನೆ. ಕೊಟ್ಟದ ಮೇಲೆನೆ ನಾವು ಅದನ್ನ ಹೆಂಗೆ ಯೂಸ್ ಮಾಡಿಕೊಳ್ಬೇಕು? ಅದು ಒಂದು ಲೇಬಲ್ ತರ ಇರಕೂಡದು. ಅದಕ್ಕೇನೆ ಈ ಆತ್ಮ ಸಂಘದಲ್ಲಿ ಈಗ ಈ 1 year ಆಗಿರ್ಬೋದು. ಈ 1 year ಆಗದ್ಮೇಲೂ ನಮಗೆ ಹೋಗಿ ಸೇವೆ ಮಾಡಕ್ಕೆ ಆಗ್ತಾ ಇಲ್ಲ. ನಮ್ಮ ಧ್ಯಾನ ಕೇಂದ್ರಗಳೆಲ್ಲ ಮುಚ್ಚಿಬಿಟ್ಟಿದ್ದೀವು, ಟ್ರಸ್ಟ್ಸ್ ಎಲ್ಲ ಮುಚ್ಚಿದೀವು, ಏನು ಮಾಡೋಕ್ಕಾಗಲ್ಲ. ಅಷ್ಟೊಂದು ದೊಡ್ಡ ಒಂದು ಎಪಿಡೆಮಿಕ್ ಇದಾಗಿ ನಮ್ಗೆ ಬಂದಿರೋದು. ನಾವು ಇದನ್ನೆಲ್ಲ ಬಿಟ್ಟಿರೋದ್ರಿಂದ ಇಟ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಯೂನಿವರ್ಸ್ ಅಂತ ಹೇಳ್ಬೇಕು. ಈ ಕೊರೋನಾ ಬಂದಿರೋದೇ ಮಾನವನಿಗೆ ಇನ್ನೊಂದು ಪಾಠ ಮಾಡೋದಕ್ಕೋಸ್ಕರ. ನಾನು ನನ್ನದು ಸೇವೆ ಅಲ್ಲ, ದುಡ್ಡುಗೋಸ್ಕರ ಮಾಡೋದು ಅಂದ್ಬಿಟ್ಟು ಭಾವನೆ ಎಲ್ಲಾ ಕಡೆ ಬಂದಿದೆ. ಎಕಾನಮಿ ಡಿಸ್ಟ್ರಾಯ್ ಆಯ್ತು. ಇವತ್ತು ಪೇಪರಲ್ಲಿ ನೋಡಿ, ಇಂಡಿಯಾದಲ್ಲಿ ಎಷ್ಟು ಕೋಟಿ ಆಗಿದೆ. ಇನ್ನ ಇದು ಮುಗಿಲಿಲ್ಲ, ಇನ್ನ ಅಗರವಾಗಿ ಡಿಸ್ಟ್ರಾಕ್ಷನ್ ಆಗೋ ಪರಿಸ್ಥಿತಿ ಬರುತ್ತೆ. ಎಷ್ಟೋ ಜನಲ್ಲಿ ಕ್ರೈಮ್ ರೇಟ್ಸ್ ಎಲ್ಲ ಜಾಸ್ತಿ ಆಗಿದೆ. ಯಾಕೆಂದ್ರೆ ಎಲ್ಲರಿಗೂ ಕೆಲಸ ಇಲ್ಲ. ಆಗನು ಅವ್ರವ್ರ ಮನಸ್ಸಲ್ಲಿ ನಮಗೆ ಈ ವಿದ್ಯೆ ನಮಗೆ ಇದ್ರೆ ಯಾವ ಮಾನವನು ತಪ್ಪು ಮಾಡಲ್ಲ. ನಮ್ಮ ಕೈಯಲ್ಲಿ ಏನೆಲ್ಲ ಬೇರೊಬ್ರಿಗೆ ಹೆಲ್ಪ್ ಮಾಡೋಕ್ಕಾಗತ್ತೆ, ನನ್ನ ಕಷ್ಟ ತೀರ್ಸೋದಕ್ಕೆ ಮಾತ್ರ ಅಲ್ಲ, ನನ್ನ ಕರ್ಮ ತೀರ್ಸೋದಕ್ಕೋಸ್ಕರ. ಇದೇನೇ ಫಂಡಮೆಂಟಲು. ಒಬ್ಬೊಬ್ರು ಸೇವೆ ಮಾಡುವಾಗ ಅವ್ರ ಭಾವನೆ ಹೆಂಗಿರ್ಬೇಕಂದ್ರೆ, ನನ್ನ ಕರ್ಮ ತೀರ್ಸೋದಕ್ಕೋಸ್ಕರ ದೇವ್ರು ಕೊಟ್ಟಿರೋ ಒಂದು ಇದು ನನಗೆ ಕೈಯಲ್ಲಿ. ನಾನು ಎಕ್ಸಸೈಸ್ ಮಾಡೋದು ನನ್ನ ದೇಹಕ್ಕೆ, ಬಟ್ ನಾನು ಸೇವೆ ಮಾಡೋದು ನನ್ನ ಕರ್ಮ ತೀರ್ಸೋದಕ್ಕೆ. ಯಾವತ್ತು ಈ ಭಾವನೆ, ಈ ಜ್ಞಾನ ನಮ್ಮಲ್ಲಿ ಇದೆ,
ಬಟ್ ಅದು ಇನ್ಫಾರ್ಮೇಶನ್ ಆಗಿ ಕೊಡೋದು ಕನ್ಫರ್ಮೇಶನ್ ಆಗಿ ಟ್ರಾನ್ಸ್ಫರ್ ಮಾಡಬೇಕು. ಆ ಥರ ಇರುವಾಗ ನೀವು ಯೋಚನೆ ಮಾಡಿ, ಎಷ್ಟೋ ಜನಕ್ಕೆ ನಮ್ಮ ಆತ್ಮ ಸಂಗಮದಲ್ಲಿ ನಾವು ಸೇವೆ ಮಾಡೋಕ್ಕಾಗತ್ತೆ. ಏನೋ ಒಂದು ಮಾತಾಡಬೇಕು ಮತ್ತು ಮಾತಾಡೋದಲ್ಲ. ನಾನು ಮಾಡೋ ಸೇವೆಯಲ್ಲಿ 100 ಜನದಲ್ಲಿ 2 ತಿದ್ಕೊಂಡ್ರೆ ಅದನ್ನೇ ನನ್ನ ಗುರುದಕ್ಷಿಣೆ ಅಂತ ಹೇಳ್ಬೇಕು. ಅಂತ ಒಂದು ಇದರಲ್ಲಿ ನಮಗೆ ಸ್ವಾಮೀಜಿನಿ ಏನು ಮಾಡಿದ್ದಾರೆ ನೋಡಿ. ನಮ್ಮ ಆರೋಗ್ಯ ನೋಡೋದು ಮಾತ್ರ ಅಲ್ಲ, ನಮ್ಮನೆ ಒಂದು ಡಾಕ್ಟರ್ಗೂ ಮೇಲೆ ನಮಗೆ ಒಂದು ವಿದ್ಯೆನೆ ಕೊಟ್ಟಿದ್ದಾರಾ ಇಲ್ವಾ ನೋಡಿ. ನೀವು ಎಷ್ಟು ದೊಡ್ಡ ಡಾಕ್ಟರ್ ಹತ್ರ ಹೋಗಿದ್ರು ನಮ್ಮ ಆತ್ಮ ಸಂಘದಲ್ಲಿ ಆಗಲಿ, ನಮ್ಮ ವರ್ಲ್ಡ್ ಕಮ್ಯುನಿಟಿ ಸ್ವಾಮೀಜಿ ಕೊಟ್ಟಿರೋ ಒಂದು ಜ್ಞಾನದಲ್ಲಿ ಒಂದು 5% ಇಲ್ಲ. 5% ಇಲ್ಲ. ಕಾರಣ ಏನು? ಯಾವ್ದು ಮೇಲೆ ದುಡ್ಡು ಮೇಲೆ ಆಸೆ, ಎಷ್ಟು ದುಡ್ಡು ಬರುತ್ತೋ ಅದಕ್ಕೆ ವಿದ್ಯೆ ಕೊಡೋದು. ಅಂತ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಆರೋಗ್ಯ, ಅಜ್ಞಾನ ಹೋಗೋದು, ಮನಸ್ಸು ಶುದ್ಧೀಕರಣ ಹೋಗೋದು, ಜ್ಞಾನ ಪಡೆಯೋದು, ಈ ಥರ ಎಲ್ಲ ಮಾಡಿಕೊಂಡು ಧ್ಯಾನ ಮಾಡಿಬಿಟ್ಟೇ ನಾವು ಒಂದು ಪ್ರೊಫೆಸರ್ ಆಗ್ಬೋದು ಅಂದ್ರೆ ಸ್ವಾಮೀಜಿ ಕೊಟ್ಟಿದ್ದಾರಾ ಇಲ್ವಾ? ಆ ಥರ ಕಾಲೇಜಲ್ಲಿರೋ ಒಂದು ಪ್ರೊಫೆಸರು ಯಾವತ್ತೂ ಮೆಡಿಟೇಷನ್ ಮಾಡಿಕೊಂಡು ಒಂದು ಪಾಠ ಮಾಡುವಾಗ ಅವನಲ್ಲಿ ಮನಸ್ಸಲ್ಲಿ ಹೆಂಗಿರುತ್ತೆ, ಓಹೋ ಐ ಹ್ಯಾವ್ ಟು ಗಿವ್ ಡೆಡಿಕೇಶನ್ ಟು ದಿಸ್ ಚಿಲ್ಡ್ರನ್ಸು. ನಾನು ಅಜ್ಞಾನಿ ಆಗಿರೋದ್ರಿಂದ ಹೆಂಗೆ ಜ್ಞಾನ ಪಡೆದಿದ್ದೀನೋ ಅದೇ ಥರ ಅವನು ಆಗಬೇಕು ಅಂದ್ಬಿಟ್ಟು. ಅದಕ್ಕೆ ಸ್ವಾಮೀಜಿ ನಮ್ಗೆ ಏನು ಮಾಡಿದ್ದಾರೆ, ಅವರು ಬರೀ ಗುರುವಾಗಿ ಇಟ್ಕೊಂಡು ನಮ್ಮ ಡಿಸಿಪ್ಲಿನ್ ಆಗಿ ಮಾಡಲಿಲ್ಲ, ಒಬ್ಬೊಬ್ಬರನ್ನು ಗುರುಗಳಾಗಿ ಮಾಡಬೇಕು ಅಂತ ಭಾವನೆ. ಪ್ರಪಂಚದಲ್ಲಿ ಯಾವ್ದನ್ನ ಇದೆಯಾ ನೋಡಿ ಪ್ರಿಯ ಆತ್ಮ ಸಂಘದಲ್ಲಿ ಸೇರಿರೋ ಪ್ರೀತಿ ಸ್ನೇಹಿತರೆ, ನಮ್ಮನ್ನ ಎಂಥ ಒಂದು ಪೊಸಿಷನ್ ಅಲ್ಲಿ ಅವರು ಇಟ್ಟಿದ್ದಾರೆ. ನಾವು ಮಾಸ್ಟರ್ ಆಗ್ಬೋದು, ನಾವು ನಮ್ಮ ಕಲ್ಮಶಗಳಿಗೆ ಕ್ಲೀನ್ಸ್ ಮಾಡ್ಕೊಳ್ಬೋದು, ಆತ್ಮ ಶುದ್ಧೀಕರಣ ಮಾಡೋಕ್ಕಾಗತ್ತೆ, ನಮ್ಮ ತಲಿಶಾಸ್ತ್ರ ಕೇಂದ್ರ ಶುದ್ಧೀಕರಣ ಮಾಡೋಕ್ಕಾಗತ್ತೆ, ದೇಹ ಸರಿ ಮಾಡ್ಕೊಳ್ಳೋಕ್ಕಾಗತ್ತೆ ಅಂದ್ಬಿಟ್ಟು ಕೊಟ್ಟುಬಿಟ್ಟು ಅದರಲ್ಲಿ ಸೇವೆನೇ ಹೆಂಗೆ ಕೊಟ್ಟಿದ್ದಾರೆ ಅಂದರೆ ಯಾವುದನ್ನು ಹೇಳಕ್ಕೆ ಆಗಲ್ಲ ರೀ ಪರಿಸ್ಥಿತಿ. ಅಂತ ಒಂದು ಸೇವೆ ಮಾಡೋದಕ್ಕೆ ಈ ಸೇವೆನೇ ಮಾನವನ ಸೇವೆ, ಮಾಧವನ ಸೇವೆ, ಇಲ್ಲ ಅಂದರೆ ಜನಾರ್ದನ ಸೇವೆ ಅಂದ್ಬಿಟ್ಟು ಕೊಟ್ಟಿರೋದು. ಇದನ್ನೇ ಸತ್ಯ. ಅದರಿಂದ ನಾವು 1 ವರ್ಷ ಆಗಿ ಕೊರೋನಾ ಆಗಿರೋದ್ರಿಂದ ಒಂದೇ ಭಾವನೆ ನಮಗೆ, ಈ ಆತ್ಮ ಸಂಗಮನೇ ಡೈಲಿ ನಮ್ಮ ಕೈಯಲ್ಲಿ ಎಷ್ಟು ಸೇವೆ ಮಾಡೋಕ್ಕಾಗತ್ತೋ ಅದನ್ನೇ ಸರಿಯಾಗಿ ನಾನು ಮಾಡಿಕೊಂಡು ಕೃಷ್ಣ ಹೇಳಿರೋ ಥರ ಆ ಭಾವನೆ ಯಾವತ್ತು ನಾನು ಮಾಡ್ತಾ ಇರೋ ಸೇವೆ ನನ್ನ ಕಲ್ಮಶಿಗಳು ತೆಗೆಯೋದಕ್ಕೋಸ್ಕರ ಮಾತ್ರನೇ, ಟು ರೆಡ್ಯೂಸ್ ಮೈಂಡ್, ಟು ಪ್ಯೂರಿಫೈ ಮೈ ಆತ್ಮ. ಆ ಥರ ಸೇವೆ ಮಾಡಬೇಕು ಎಂದು ಒಬ್ಬೊಬ್ಬರು ಮನಸ್ಸಲ್ಲಿ ಬಂದರೆ, ಈ ಕೊರೋನಾ ಪೀರಿಯಡ್ ಅಲ್ಲಿನೂ ನಿಮ್ಮ ಹತ್ರ ದುಡ್ಡು ಇಲ್ಲ ಅಂದ್ರೂ ಜ್ಞಾನ ಪ್ರೀತಿ ತುಂಬಿಸ್ಕೊಂಡ್ರೆ ನಿಮ್ಮಲ್ಲಿ ಬಾಳಕ್ಕಾಗತ್ತೆ. ಕಾಮ್ ಆಗಿರುವಾಗ ಒಂದು ಕೆಲಸ ಹೋಗಿರೋದಕ್ಕೂ ಬೇರೆ ಏನು ಮಾಡಬೇಕು ಅನ್ನೊಂದು ಭಾವನೆ ಬರುತ್ತೆ. ಮನಸ್ಸಿನ ಭಾವನೆ ಹೆಂಗೋ ಜನಾರ್ದನ ಸೇವೆ ಮಾಡುವಾಗ ನೆನೆಸ್ಕೊಳ್ಳುವಾಗ ಯಾವುದೋ ರೂಪದಲ್ಲಿ ಯಾರೋ ಬಂದು ನಿಮಗೆ ಬೇಕಾಗಿರೋದು ಹೆಲ್ಪ್ ಮಾಡ್ತಾರೆ, ನೀವು ಕೇಳೋದು ಬೇಕಾಗಿಲ್ಲ. ಅದು ಪ್ರೀತಿ ಕರುಣೆಯಿಂದ ಎಲ್ಲರ ಮನಸ್ಸಲ್ಲಿನೂ ಇದೆ. ಬಟ್ ಎಲ್ಲರ ಮನಸ್ಸಲ್ಲಿ ಈ ಕಷ್ಟದಲ್ಲಿ ದುಃಖನೇ ಅಡಗಿದೆ. ದುಃಖ ಜಾಸ್ತಿ ಬಂದು ಸೇರಿಕೊಂಡು ವರಿ ಸೇರಿಕೊಂಡು ಹೋಗ್ರಿ ನನಗೆ ದುಡ್ಡಿಲ್ಲ ಹೆಂಗೆ ಸೇವೆ ಮಾಡೋದು ಅಂದ ಭಾವನೆ ಬಂದಿರೋದಕ್ಕೆ ಅಜ್ಞಾನನೇ ಕಾರಣ. ಯಾಕೆಂದರೆ ಸ್ವಾಮೀಜಿ ಎಷ್ಟೋ ನಮ್ಗೆ ಜ್ಞಾನ ಕೊಡೋದಕ್ಕೂ ಮುಂಚೆನೇ ನಿಮ್ಗೆಲ್ಲ ಗೊತ್ತಿದೆ ಅವ್ರು ಹೆಂಗಿದ್ರು. ಆ ಥರ ಇರೋ ಎಷ್ಟೋ ಥೌಸಂಡ್ಸ್ ಆಫ್ ರುಪೀಸರು ಇನ್ಕಮ್ ಟ್ಯಾಕ್ಸ್ ಕಟ್ಟೋ ಥರ 1000 ಜನ ಅವ್ರ ಹತ್ರ ಕೆಲಸ ಮಾಡಿದ್ರು ಒಂದು ಕಾಲದಲ್ಲಿ ಎಲ್ಲ ಹೋಯ್ತು. ಎಲ್ಲ ಹೋಗಿರೋ ಕಾಲದಲ್ಲಿನೂ ಅವರು ಈ ಸೇವೆನೇ ಬಿಟ್ಟಿಲ್ಲ. ಅವರು ನಮ್ಮ ಥರ ಹುಟ್ಟಿರೋರು, ನಮಗೆ ಒಂದು ದಾರಿ ತೋರ್ಸೋದಕ್ಕೋಸ್ಕರ ಬಂದಿರೋ ಒಂದು ಮಹಾನ್. ಎಲ್ಲ ಹೋಗದ ಮೇಲೂ ಇರೋ ಒಂದು ಗುಡ್ಸೆಲಲ್ಲಿನೂ ಮಳೆ ಬಂದು ಹೋಯ್ತು. ಆವತ್ತೂ ತಿರ್ಗಿ ಒಂದು ಕವಿಯಲ್ಲಿ ಬರೆದಿದ್ದಾರೆ, இயற்கை எனும் பகடாட்டு காரனுக்கு நாமெல்லாம் எடுத்தாடும் காய்கள். ಅಂದರೆ ಪ್ರಕೃತಿಯಲ್ಲಿ ನಾವೆಲ್ಲ ಒಂದು ಕಾಯಿ ಥರ ತೆಗೆದು ಹಂಗೆ ಹಾಕ್ಬೋದು. ಆ ಥರ ಹಾಕೋದಕ್ಕೆ
ಇದು ಯಾರು ಕೊಟ್ಟಿರೋದು ಅಂದ್ರೆ ಅದು ದೇವರೇ ಕೊಡ್ತಾನೆ. ಹಂಗೆ ಅದನ್ನು ಜನಸೇವನೆ ಮಾಡಬೇಕು ಅಂದ್ಬಿಟ್ಟು ಒಂದು ಕವಿಯಲ್ಲಿ ಆ ಟೈಮಲ್ಲಿ ಬರ್ತಾರೆ, ಏನೂ ಇಲ್ಲ ಅವ್ರ ಹತ್ರ. ಆ ತರ ಅವರು ಭಾವನೆ ಹಾಕಿರೋದ್ರಿಂದ ನಮಗೆ ಒಂದು ವೇದಾದ್ರಿ ಸಿಕ್ಕಿದ್ದಾರೆ. ನಾವು ತಿರುಗಿ ವೇದಾದ್ರಿ ಆಗ್ಬೇಕಂದ್ರೆ ಏನು ಮಾಡಂಗಿಲ್ಲ. ಅವ್ರು ಕೊಟ್ಟಿರೋ ಒಂದು ಸೇವೆಯಲ್ಲಿ ನಾನು ನನ್ನ ಮುಳುಗಿಸಿ ನಾನು ಜನಸೇವೆ ಮಾಡುವಾಗ ನನ್ನ ಕರ್ಮ ತೀರ್ಸೋದಕ್ಕೋಸ್ಕರನೇ ನಮ್ಗೆ ಈ ಸೇವೆ ವೇದಾದ್ರಿ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಭಾವನೆ ಹಾಕಿ ಮಾಡುವ ಒಂದೊಂದು ಕೆಲಸದಲ್ಲಿನೂ ಆ ಕೃಷ್ಣ ಹೇಳಿರೋ ತರ ನನ್ನ ಸೇವೆ ನನ್ನ ಕರ್ಮ ಅಳಿಸೋದಕ್ಕೋಸ್ಕರ ಅಂದು ಭಾವನೆ ನಮ್ಮ ಒಳಗಡೆ ಹಾಕ್ಬಿಟ್ರೆ ನಮ್ಮಲ್ಲಿರೋ ಎಲ್ಲಾ ಕಲ್ಮಶಗಳು ಇದಾಗತ್ತೆ. ಈ ಸೇವೆನೆ ಎಲ್ಲಾರ್ಗೂ ತಲುಪ್ಸಕ್ಕಾಗತ್ತೆ. ಬರೀ ಇದರಲ್ಲಿ ಬಂದು ಸೇವೆ ಮಾಡೋದು ಮಾತ್ರ ಅಲ್ಲ, ತಾವು ಎಲ್ಲೆಲ್ಲಿ ಕೆಲಸ ಮಾಡ್ತಿರೋ, ಎಲ್ಲೆಲ್ಲಿ ಸೇವೆ ಮಾಡ್ತಿರೋ, ಅದು ಸಂಬಳಕ್ಕಾಗಿದ್ರು ಭಾವನೆ ನಗುಕೊಂಡು ಮಾನವನ ಸೇವೆ, ಜನಾರ್ದನ ಸೇವೆ ಅಂದ ಭಾವನೆಯಲ್ಲಿ ಒಂದೊಂದು ಕ್ಷಣದಲ್ಲಿ ನಾವು ಆತ್ಮ ಸಂಗಮದಲ್ಲಿ ಮುಳುಗಿ ಮಾಡುವಾಗ ಇಡೀ ಪ್ರಪಂಚನೇ ಚೇಂಜ್ ಆಗತ್ತೆ. ಅಂತ ಒಂದು ಟೈಮು ನಮಗೆ ಬಂದಿದೆ. ಈ ಕೊರೋನಾ ಬಂದಿರೋದಕ್ಕೆ ಕಾರಣನೇ ಅದೇ ಒಂದು ಹೇಳಬೇಕು. ಇದು ಮಾನವನ್ ಮಾಡಿದ್ದರೂ ಮಾನವನ್ ಇರ ಆ ಗ್ರೀಡು ಪೇರಾಸೆಯಿಂದ ಏನು ಹೇಳ್ತಾರೋ, ದುರಾಸೆಯಿಂದ ಏನು ಹೇಳ್ತಾರೋ ಅದರಿಂದ ಬಂದು ಆಗಿರೋದು ಪುನಃ ಬೇರೆ ಏನಿಲ್ಲ. ಇದು ಮಾನವನಿಗೆ ಕೂಡ ಒಂದು ಪಾಠ ಅಂತ ಹೇಳಬೇಕು. ಈ ಪಾಠಕ್ಕೆ ಉತ್ತರ ನಮ್ಮ ಒಳಗಡೆನೇ ಇದೆ. ಈ ಉತ್ತರನೇ ನಾವು ಎಲ್ಲರೂ ಮಾನವನ ಸೇವೆ, ಜನಾರ್ದನ ಸೇವೆ ಅಂತ ಅಂದ್ಕೊಂಡು ತಲುಪುವಾಗ ಎಲ್ಲರೂ ಆ ದೇವರೇ ಪಡೆಯೋಕ್ಕಾಗತ್ತೆ ಅಂತ ಹೇಳಿ ಮಹಾನ್ ವೇದಾದ್ರಿ ಮಹರ್ಷಿಯನ್ನು ನಮಿಸಿ ಈ ಆತ್ಮ ಸಂಘದಲ್ಲಿ ಬಂದರೆ ನಿಮ್ಗೆಲ್ಲರಿಗೂ ಪರಿಪೂರ್ಣ ದೇಹಾರೈಕ್ಯ, ದೀರ್ಘಾಯುಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ ಮತ್ತು ಆತ್ಮಜ್ಞಾನದಿಂದ ನೀವು ಕೂಡಿ ಬಾಳೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಬಾಳಿಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಕ್ವಶನ್ ಆನ್ಸರ್ ಏನಾದ್ರೆ ಕೇಳಕ್ಕೆ. ಹಾ ಸರಿ ಸ್ನೇಹಿತರೆ, ಈ ದಿನದ ಚಿಂತನೆಯನ್ನ ನೀಡಿದ ಪ್ರಾಧ್ಯಾಪಕರಿಗೆ ವಂದನೆಗಳನ್ನ ಸಲ್ಲಿಸಿ ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದರೂ ಈ ದಿನದ ವಿಷಯದ ಬಗ್ಗೆ ಪ್ರಶ್ನೆಗಳಿದ್ದರೆ ರೈಸ್ ಹ್ಯಾಂಡ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಬಹುದು. ಪ್ರಶ್ನೆಗಳನ್ನ ಕೇಳುವ ಮೊದಲು ಕೆಲವು ಸೂಚನೆಗಳಿವೆ ಸ್ನೇಹಿತರೆ. ಪ್ರಿಯ ಸ್ನೇಹಿತರೆ, ಮನೋಶಕ್ತಿಯನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ವಿಶ್ವ ಸಮುದಾಯ ಸೇವಾ ಸಂಘ ವಿಷನ್ ಫಾರ್ ವಿಸ್ಡಮ್ ಆಲಿಯಾರಿಂದ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಇಂಗ್ಲಿಷ್, ತಮಿಳ್, ತೆಲುಗು, ಕನ್ನಡ ಭಾಷೆಯಲ್ಲಿ ಲಭ್ಯವಿದೆ. ಇದು ಬೆಳಗ್ಗೆ 6ರಿಂದ 7:30 ಮತ್ತು ಸಂಜೆ 7ರಿಂದ 8:30 ಎರಡು ಬ್ಯಾಚ್ ಅಲ್ಲಿ ನಡೆಯುತ್ತಿದೆ ಸ್ನೇಹಿತರೆ. ಆದ್ದರಿಂದ ಈ ಸ್ಕೈ ಯೋಗ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನು ಕಲಿಯಲು ಆಸಕ್ತಿ ಉಳ್ಳವರು www.kundaliniyoga.edu.in ಎಂಬ ವೆಬ್ಸೈಟ್ಗೆ ಭೇಟಿ ನೀಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದರೂ ಪ್ರಶ್ನೆಗಳಿದ್ದರೆ ರೈಸ್ ಹ್ಯಾಂಡ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಬಹುದು. ಪುಲವರ ನಟರಾಜನ್ ಅವರು ಸರ್ ಪ್ರಶ್ನೆ ಕೇಳಿ ಸರ್, ಅನ್ಮ್ಯೂಟ್ ಮಾಡ್ಕೊಂಡು. ಸರ್, ಬಾಳಿಗೆ ಸಮೃದ್ಧಿಯೊಂದಿಗೆ ಪುಲವರ. ಈ ಟೈಮ್ಗೆ ಬೇಕಾದ ಸಮಾಚಾರ, ಈಗ ನಡೆಯೋ ಸಮಾಚಾರ ಫುಲ್ಲಾಗಿ ಮಾತಾಡಿದ್ದೀರಾ. ಮಹರ್ಷಿ ಅವರು ಕೊಟ್ಟಿದ್ದಾರೆ ಎಜುಕೇಶನ್ ಅಂತ, ಯಾವ ತರ ಎಜುಕೇಶನ್ ಇರ್ಬೇಕಂತ ಸ್ವಾಮೀಜಿ ಹೇಳಿ ಕೊಟ್ಟಿದ್ದಾರೆ ಡೀಟೇಲ್ಸ್. ಅದು ಕಾಲೇಜಿಂದ ಹುಡುಗರಿಗೆ ಹೋದರೆ ಸಮುದಾಯ ಚೇಂಜ್ ಆಗುತ್ತೆ. ಕಾಸ್ ಅಂಡ್ ಎಫೆಕ್ಟ್ ಗೊತ್ತಾಗಬೇಕು ಒಬ್ಬೊಬ್ರಿಗೂ. ನಾವು ಏನ್ ಮಾಡ್ತೀವೋ ನಾಳೆ ನಮಗೆ ಬರುತ್ತೆ ಅಂತ ಗೊತ್ತಾದರೆ ಯಾರನ್ನು ತಪ್ಪು ಮಾಡಲ್ಲ. ಅದರಿಂದ ಮಹರ್ಷಿ ನಮಗೆ ಬುದ್ಧಿ ಹೇಳ್ತಾ ಇದ್ದಾರೆ, ಬುದ್ಧಿ ಬರಲ್ಲ. ಧ್ಯಾನ ಮಾಡ್ತಾ ಇದ್ದಾರೆ, ಬುದ್ಧಿ ಬರುತ್ತೆ. ಮಹರ್ಷಿ ಬುದ್ಧಿ ಸುಮ್ಮನೆ ಹೇಳಿಲ್ಲ, ಧ್ಯಾನ ಮಾಡಿ. ಧ್ಯಾನ ಮಾಡ್ತಾ ಇದ್ದರೆ ಆಟೋಮೆಟಿಕ್ ಆಗಿ ಮೈಂಡ್ ಚೇಂಜ್ ಆಗುತ್ತೆ, ಹೆಲ್ಪಿಂಗ್ ನೇಚರ್ ಬರುತ್ತೆ.
ಮಗರಿಷಿ ಸಿಸ್ಟಮ್ ಯಾವ್ದಾರ ಕಾಲೇಜಿನಲ್ಲಿ ಪಾಠ ಇರಬೇಕಂತ ಕೊಟ್ಟಿದ್ದಾರೆ. ಹೌದು ಅದು ಫಾಲೋ ಮಾಡಿದ್ರೆ ಆ ಎಜುಕೇಶನ್ ಬಂದ್ರೇನೆ ಸಮುದಾಯ ಚೇಂಜ್ ಆಗುತ್ತೆ ಸರ್. ಇವತ್ತು ಮಾತು ಇರೋ ಮಾತು ಕರೆಕ್ಟಾಗಿ ಹೇಳಿದ್ದೀರಾ. ಯಾವ ಕಡೆ ಹೋಗಿ ಒಂದು ಹೆಲ್ಪ್ ಕೇಳಿದ್ರೂ ಜನ, ಒಂದು ಬ್ಯಾಂಕಲ್ಲಿ ಹೋದರೆ ಮರ್ಯಾದೆ ಕೊಡಲ್ಲ, ಎಲ್ಲಿ ಹೋದ್ರೇನು ಮನುಷ್ಯನಿಗೆ ಮನುಷ್ಯ ಮರ್ಯಾದೆ ಇಲ್ದ ಥರ ಇದ್ದಾರೆ. ಅದು ಹೋಗ್ಬೇಕಾದ್ರೆ ಮಗರಿಷಿ ಅವರ ಸಿಸ್ಟಮ್ ಬರಬೇಕು ಸಮುದಾಯದಲ್ಲಿ, ಆವಾಗಲೇ ಒಳ್ಳೆಯದಾಗುತ್ತೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಾಳಿಗೆ ಸಮೃದ್ಧಿ. ಥ್ಯಾಂಕ್ ಯು ಪುಲವರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಇನ್ನು ಯಾರಿಗಾದರೂ ಪ್ರಶ್ನೆಗಳಿದ್ದಾರೆ ಪ್ರಶ್ನೆಗಳನ್ನ ಕೇಳಬಹುದು. ಸರ್ ಯಾರು ಇಲ್ಲ ಸರ್, ಮುಗಿಸ್ಕೊಳ್ಳೋಣ. ಓಕೆ ಅಮ್ಮ, ಯಾರು ಕೈ ತೋರಿಸ್ತಾ ಇಲ್ವಾ? ಇಲ್ಲ ಸರ್, ಯಾರು ರೈಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿಲ್ಲ. ಓಕೆ ಅಮ್ಮ, ಓಕೆ ಅಮ್ಮ, ಓಕೆ ಸರ್. ಓಕೆ ಅಮ್ಮ. ಸ್ನೇಹಿತರೆ, ಈ ದಿನದ ಚಿಂತನೆಯನ್ನು ನಡೆಸಿಕೊಟ್ಟಂತಹ ಪ್ರಾಧ್ಯಾಪಕರಿಗೆ ಹಾರೈಸುವ ಸಮಯ. ಎಲ್ಲರೂ ಮನಸ್ಸನ್ನ ತುರಿಯಂನಲ್ಲಿ ಕೇಂದ್ರೀಕರಿಸೋಣ. ಪ್ರೊಫೆಸರ್ ಡಾಕ್ಟರ್ ಕೆ ರವೀಂದ್ರನ್ ಸರ್ ಅವರು, ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೈವಿಕ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ ಎಂದು ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಅವರ ದೇಹ ಆರೋಗ್ಯ ದೀರ್ಘಾಯಸ್ಸು. ಬಾಳ್ಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ. ಥ್ಯಾಂಕ್ ಯು. ಸ್ನೇಹಿತರೆ, ನಾಳಿನ ಕಾರ್ಯಕ್ರಮದ ವಿವರಗಳು ಈ ರೀತಿ ಇವೆ. ಬೆಳಗ್ಗೆ 5:45ಕ್ಕೆ ಕನ್ನಡದಲ್ಲಿ ಧ್ಯಾನ, 6:20ಕ್ಕೆ ಕಾಯಕಲ್ಪ ಮತ್ತು ದೇಹಾಭ್ಯಾಸ, ಮಧ್ಯಾಹ್ನ 2 ಗಂಟೆಗೆ ತಮಿಳಿನಲ್ಲಿ ಧ್ಯಾನ, ಮಧ್ಯಾಹ್ನ 2:30ಕ್ಕೆ ತಮಿಳಿನಲ್ಲಿ ಚಿಂತನೆ, ಸಿನಂ ತವಿರ್ತಲ್ ಜಯಲಕ್ಷ್ಮಿ ಮೇಡಮ್ ಅವರಿಂದ ಕೇಳಲಿದ್ದೇವೆ. ಸಾಯಂಕಾಲ 4:15ಕ್ಕೆ ಕನ್ನಡದಲ್ಲಿ ಧ್ಯಾನ, 4:45ಕ್ಕೆ ವಿಶ್ವಶಾಂತಿಗಾಗಿ ಪ್ರಾರ್ಥನೆ, 4:55ಕ್ಕೆ ಸ್ಕೈ ಅಸಿಸ್ಟೆಂಟ್ ಪ್ರೊಫೆಸರ್ ಬಿಂದು ಶಿವಣ್ಣ ಅವರಿಂದ ಪ್ರಕೃತಿ ಮತ್ತು ಮಾನವನ ಚಿಕಿತ್ಸೆ ಎಂಬ ವಿಷಯದ ಬಗ್ಗೆ ಚಿಂತನೆಯನ್ನ ಕೇಳಲಿದ್ದೇವೆ. ಸ್ನೇಹಿತರೆ, ಈ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲಾ ಆತ್ಮೀಯ ಯೋಗ ಬಂಧುಗಳಿಗೆ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳನ್ನ ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಸಹಕಾರ ನೀಡುತ್ತಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ಸದಸ್ಯರಿಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ. ಸ್ನೇಹಿತರೆ, ಎಲ್ಲರಿಗೂ ದೈವಿಕ ಮಹಾಶಕ್ತಿಯ ಕರುಣೆಯಿಂದ ದೇಹ ಆರೋಗ್ಯ ದೀರ್ಘಾಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯಜ್ಞಾನವನ್ನ ಪಡೆದು ಉನ್ನತವಾಗಿ ಬಾಳುವಂತಾಗಲಿ ಹಾಗೂ ಈ ಒಂದು ಕೊರೋನಾನ ಸಂಕಷ್ಟ ದೂರವಾಗಿ ಬೇಗ ಎಂದಿನಂತೆ ಎಲ್ಲಾ ಕೇಂದ್ರಗಳು ನಡೆಯುವಂತಾಗಲಿ ಎಂದು ಹಾರೈಸುತ್ತಾ ಎಲ್ಲರನ್ನೂ ವಂದಿಸಿ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನ ಮುಗಿಸಿಕೊಳ್ಳೋಣ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಗುರು ಬಾಳ್ಗೆ, ಗುರು ಸದಾ ನಮ್ಮೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ,
ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.